ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವರ್ಷದ ಕೊನೆಯ ದಿವಸದಲ್ಲಿ ನಾವು ಬಂದಿದ್ದೇವೆ. ಈ ಕೊನೆಯ ವರ್ಷದಲ್ಲಿ ನಾವು ಈ ಆರಾಧನೆಯಲ್ಲಿ ಕುಳಿತಿರುವಾಗ ನಿಮ್ಗೆ ಹೇಗೆ ಅನಿಸ್ತದೆ? ಸಂತೋಷವಾಗ್ತದ? ಕಳೆದ 364 ದಿನಗಳನ್ನ ನೀವು ನೋಡುವಾಗ ವಿಧ ವಿಧವಾದಂತ ಅನುಭವಗಳು ಆಗೋದಿದೆ ಅಲ್ವೇ? ಯಾರಾದ್ರೂ ಇದ್ದೀರಾ ಬರೇ ಸಂತೋಷ ಅನುಭವಿಸಿದವರು, ಬರೇ ಆನಂದ? ಸೊ ಅದೇ ರೀತಿಯಲ್ಲಿ ಬರೇ ದುಃಖ ಅನುಭವಿಸಿದವರು ಯಾರು ಇಲ್ಲ. ಸೊ ಇದರ ಅರ್ಥ ಎರಡೂ ಕೂಡ ನಾವು ಅನುಭವ ಮಾಡಿದ್ದೇವೆ. ದೇವರ ವಾಕ್ಯದಿಂದ ಒಂದು ವಾಕ್ಯ ನಾವು ಓದೋಣ. ಈ ಕಳೆದ ದಿನಗಳನ್ನ ನೀವು ನೋಡುವಾಗ ನಿಮ್ಮ ಹೃದಯದಲ್ಲಿ ಎಂಥ ಭಾವನೆಗಳು ಬರ್ತದೆ? ದೇವರ ಕಡೆಗೆ ಸ್ತೋತ್ರ, ಕೃತಜ್ಞತೆ ಅಲ್ವೇ? ಎಲ್ಲ ವಿಷಯಗಳಿಗೂ, ಸಂತೋಷದ ಸಂಗತಿಗಳಿಗೆ ಕೃತಜ್ಞತೆ ಹೇಳ್ತೀರಾ, ದುಃಖದ ಕಣ್ಣೀರಿನ ಸಂಗತಿಗಳಿಗೂ ಅಲ್ವೇ ಅವುಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ ಮತ್ತು ಅವುಗಳಿಗಾಗಿಯೂ ಕೂಡ ದೇವರಿಗೆ ನಾವು ಸ್ತೋತ್ರನೇ ಹೇಳ್ಬೇಕು ಅಲ್ವೇ? ನೋಡೋಣ ಯಾಕೆ ಸ್ತೋತ್ರ ಹೇಳ್ಬೇಕು ಅಂತ ಹೇಳಿ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ ಕೆಲವು ವಚನಗಳನ್ನ ನಾವು ಓದೋಣ. ಪ್ರಲಾಪಗಳಿಂದ ಏನು ಒಳ್ಳೇದು ಸಿಗ್ತದಪ್ಪ ಅಂತ ನೀವು ನೆನೆಸ್ತಾ ಇರ್ಬೋದು ಅಲ್ವೇ? ಪ್ರಲಾಪಗಳ ಪುಸ್ತಕ ಯಾವಾಗ ನೀವು ಲಾಸ್ಟ್ ಓದಿದ್ದು? ಲ್ಯಾಮೆಂಟೇಷನ್ಸ್ ಚಾಪ್ಟರ್ 3 21 to 25. ಯಾರಾದ್ರೂ ಓದಿ. ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ, ಆದ್ದರಿಂದ ನನಗೆ ನಿರೀಕ್ಷೆ ಉಂಟಾಗುತ್ತದೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವು. ದಿನ ದಿನವೂ ಹೊಸದಾಗಿ ಒದಗುತ್ತವೆ. ನಿನ್ನ ಸತ್ಯ ಸಂಗತಿಯನ್ನು ದೊಡ್ಡದು. ಯೆಹೋವನೇ ನನ್ನ ಪಾಲು ಆದ ಕಾರಣ ಆತನನ್ನು ನಿರೀಕ್ಷಿಸುವವನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹಾ ಉಪಕಾರಿಯಾಗಿದ್ದಾನೆ. ಯೆಹೋವನು ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಸಾಕು. ಒಬ್ಬ ಸಂಗೀತಗಾರನು ಈ ರೀತಿಯಲ್ಲಿ ಸಂಗೀತ ರಚನೆ ಮಾಡಿದ್ದಾರೆ. ಈವರೆಗೆಮ್ಮ ದೇವರು ಸಹಾಯ ಮಾಡಿದ್ದಾನೆ, ಈವರೆಗೆ ಹಗಲಿರುಳು ನಮ್ಮನ್ನು ಕಾದಿದ್ದಾನೆ, ಈವರೆಗೆಮ್ಮ ನಡೆಸಿ ಸಂತೋಷದ ಪಾಲಿಸಿ ಉದ್ಧಾರ ಮಾಡಿದ್ದಾನೆ. ಮುಂದೆ ಆತನು ಹೇಳ್ತಾನೆ, ಸಂಸ್ತುತಿ ನಿನಗೆ ಕರ್ತನೆ, ಸಂಕೀರ್ತಿ ನಮಸ್ಕಾರ, ನಿಶ್ಚಲ ಪ್ರೀತಿಯಿಂದಲೇ ಸ್ವ ಪ್ರಜೆಯ ವಿಚಾರ ನೀ ಗೈದದ್ದನ್ನು ನೆನೆಸಿ ಕೊಂಡಾಡುತ್ತೇವೆ ಹರ್ಷದಿ ನಿನ್ನೆಲ್ಲ ಉಪಕಾರ. ಇನ್ನೊಬ್ಬ ಸಂಗೀತಗಾರ ಈ ರೀತಿಯಲ್ಲಿ ಹೇಳ್ತಾನೆ, 1 ವರ್ಷದ ಸಂಚಾರ ಸಂದೋಗಿ ಬಿಟ್ಟಿತು, 26 ವಾರ ನಮ್ಮಾಯು ಕುಂದಿತು. ಕಾಲಿಟ್ಟ ಹೊಸ ವರ್ಷ ಎಂಥದ್ದು ನಮಗೆ ತಂದೀತೋ ದುಃಖ ಹರ್ಷ ಕರ್ತಂಗೆ ಗೊತ್ತದೆ. ನಂಗಿದ್ದ ಪ್ರಿಯರಲ್ಲಿ ಅನೇಕರಿಲ್ಲವು, ಬರೋ ಯುಗಾದಿಯಲ್ಲಿ ಇನ್ನಾರು ಇರುವರು. ಯೆಹೋವನೇ ಎನ್ನಾಶ್ರಯ, ಈವರೆಗೆ ಕಾದನು. ಈ ಸಮಯದಲ್ಲಿ ನಾವಿಲ್ಲಿ ಕುಳಿತಿರುವಾಗ ನಮ್ಮ ಪ್ರಿಯರಲ್ಲಿ ಕೆಲವರು ಇಲ್ಲಿ ಇರಬೇಕಾಗಿತ್ತು, ಅದು ಇಲ್ಲ. ನಮಗಿಂತ ಮುಂಚೆ ಅವರು ಈ ಲೋಕದ ಪ್ರಯಾಣ ಮುಗಿಸಿ ಅವರು ಕರ್ತನ ಬಳಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಪ್ರಶ್ನೆ ಏನಂತಂದ್ರೆ, ನಾವ್ಯಾಕೆ ಇನ್ನೂ ಇಲ್ಲಿದ್ದೇವೆ? ನಮ್ ಟೈಮ್ ಯಾಕೆ ಬರ್ಲಿಲ್ಲ? 2023 ನಮ್ ಸಮಯ ಯಾಕೆ ಬರ್ಲಿಲ್ಲ? ಅವ್ರು ನಮ್ಗಿಂತ ಒಳ್ಳೆಯವರ? ಅವ್ರಿಗಿಂತ ನಾವು ಒಳ್ಳೆಯವರ? ಅವ್ರು ಹೇಳುವ. ಸೊ ಮರಣ ಮತ್ತು ಜನನ, ಈ 2 ವಿಷಯಗಳ ಬಗ್ಗೆ ದೇವರು ಅನೇಕ ಗುಪ್ತ ಸಂಗತಿಗಳನ್ನು ನಮಗೆ ವ್ಯಕ್ತ ಮಾಡಿಲ್ಲ, ತಿಳಿಸಿಲ್ಲ. ಅದಕ್ಕೆ ಅನೇಕ ಜನ ಇವತ್ತು ನಾಸ್ತಿಕರಾಗಿದ್ದಾರೆ. ಬಹಳ ತಪ್ಪು. ಆ ರೀತಿಯಲ್ಲಿ ಎಂದಿಗೂ ನಾವು ಆಗ್ಬಾರ್ದು. ಏನೋ ಒಂದು ವಸ್ತು ಸಂಗತಿ ನನಗೆ ಅರ್ಥ ಆಗುದಿಲ್ಲ ಅಂತ ಹೇಳಿ
ದೇವರನ್ನ ನಂಬದೇ ಇರೋದು ಮೂರ್ಖತನ. ಅದಕ್ಕೆ ದೇವರ ವಾಕ್ಯದಲ್ಲಿ ಕೂಡ ಸ್ಪಷ್ಟವಾಗಿದೆ, ದೇವರಿಲ್ಲ ಅಂತ ಹೇಳುವವರು ಮೂರ್ಖರೇ ಅನ್ನಲಾಗಿದೆ. ಇದ್ರ ಅರ್ಥ ಏನಂತಂದ್ರೆ, ದೇವರು ಯಾಕೆ ನಮಗೆ ಅದನ್ನು ಹೇಳಿಲ್ಲ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು ಅಲ್ವೇ. ಅದನ್ನ ತಿಳ್ಕೊಂಡ್ರೆ ನಾಸ್ತಿಕರು ಮತ್ತೆ ವಾಪಸ್ ಬರ್ತಾರೆ ಅಲ್ವೇ. ಯಾಕೆ ಹಾಗಿದ್ರೆ ನಮಗೆ ತಿಳಿಸಿಲ್ಲ ಅಂದ್ರೆ, ಆ ವಿಷಯಗಳನ್ನ ದೇವರು ನಮಗೆ ತಿಳಿಸಿದ್ರು ನಮ್ಗೆ ಅರ್ಥ ಆಗಲ್ಲ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಇದು ಅಂತೆಲ್ಲ ಬಂದಿದೆ. ದೇವರು ನಮ್ಮ ಮಿದುಳನ್ನ ಎಷ್ಟು ಸುಂದರವಾಗಿ, ಎಷ್ಟು ಚಮತ್ಕಾರಿಯಾದ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಿದಾನಂತಂದ್ರೆ, ಮಿದುಳಿನಿಂದ ಎಷ್ಟು ಕಾರ್ಯಗಳು ಆಗ್ಬೇಕೋ ಅದರ ಸಂಪೂರ್ಣ ಒಂದು ಪ್ರಯೋಜನ ಮನುಷ್ಯ ಇನ್ನೂ ಕೂಡ ಪಡೀಲಿಕ್ಕೆ ಸಾಧ್ಯ ಆಗಿಲ್ಲ ಅಂತೆ. ನಾನು ಹೇಳಿದ್ದು ಕೂಡ ನಿಮ್ಗೆ ಅರ್ಥ ಆಗ್ಲಿಲ್ಲ ಈಗ, ಯಾಕೆ ಅಂತಂದ್ರೆ ಅಷ್ಟು ಕಷ್ಟವಾದ ಸಂಗತಿ ಅದು. ಏನದ್ರ ಅರ್ಥ ಅಂದ್ರೆ, ಮಿದುಳು, ಒಬ್ಬ ವ್ಯಕ್ತಿಯ ಮಿದುಳು ಏನೇನೆಲ್ಲ ಸಾಮರ್ಥ್ಯ ಉಂಟೋ ಆ ಎಲ್ಲ ಸಾಮರ್ಥ್ಯದ ಕೆಲಸಗಳನ್ನು ಇನ್ನೂ ಕೂಡ ಮನುಷ್ಯ ಸಂಪೂರ್ತಿಯಾಗಿ ಅದರ ಪ್ರಯೋಜನ, ಅದರ ಉಪಯೋಗ ಮಾಡ್ಲಿಕ್ಕೆ ಅವನಿಗೆ ಇನ್ನೂ ಸಾಧ್ಯ ಆಗಿಲ್ಲ ಅಂತ. ಓಕೆ, ಈಗ ದೇವರ ವಿಷಯಕ್ಕೆ ನಾವು ಬರೋಣ. ಕೆಲವು ಸಂಗತಿಗಳು ದೇವರು ಅವುಗಳನ್ನು ನಮಗೆ ವ್ಯಕ್ತಗೊಳಿಸಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀತಿವಂತರಿಗೆ ಕಷ್ಟ, ರೋಗಗಳು, ದುಃಖಗಳು, ಆಕ್ಸಿಡೆಂಟ್ಸ್ ಇದೆಲ್ಲ ಯಾಕಾಗ್ತದೆ? ಎಕ್ಸ್ಪ್ಲನೇಷನ್ ಗೂಗಲ್ ಅಲ್ಲಿ ಸಿಗ್ತದ? ಗೂಗಲ್ ವೈ ಬ್ಯಾಡ್ ಥಿಂಗ್ಸ್ ಹ್ಯಾಪನ್ ಟು ಗುಡ್ ಪೀಪಲ್ ಇಲ್ಲ. ಸೊ ಇದ್ರ ಅರ್ಥ ಏನಂತಂದ್ರೆ, ದೇವರು ನಮ್ಮ ಮಿದುಳನ್ನು ಹೇಗೆ ಉಂಟು ಮಾಡಿದಾನಂತಂದ್ರೆ, ಇದು ಸರ್ವಶಕ್ತ ಮಿದುಳು ಅಲ್ಲ. ಇದು ಇಲ್ಲಿ ಯಾರ್ದಾದ್ರೂ ಮಿದುಳು ಸರ್ವಜ್ಞಾನಿಯಾದ, ಸರ್ವಶಕ್ತವಾದ ಮಿದುಳು ಯಾರ್ದಾದ್ರೂ ಇದೆಯೋ? ಇಲ್ಲ. ನಮಗೆ ಇತಿಮಿತಿಗಳನ್ನು ಇಟ್ಟುಕೊಂಡು ದೇವರು ಸೃಷ್ಟಿ ಮಾಡಿದಾನೆ. ಓಕೆ, ಎಷ್ಟು ನಾವು ಯೋಚನೆ ಮಾಡಬೇಕು, ಎಷ್ಟು ನಮಗೆ ಪ್ರಯೋಜನಕಾರಿಯಾಗಿದೆ ಅಷ್ಟು ನಮಗೆ ದೇವರು ಕೊಟ್ಟಿದ್ದಾನೆ. ಕಡಿಮೆ ಏನು ಕೊಟ್ಟಿಲ್ಲ, ಹೆಚ್ಚನೆ ಕೊಟ್ಟಿದ್ದಾನೆ. ಈ ಒಂದು ಇತಿಮಿತಿಗಳಿಂದ ಏನನ್ನ ನಾವು ಅರ್ಥ ಮಾಡ್ಕೊಳ್ಬಹುದೋ ಅಷ್ಟು ಅರ್ಥ ಮಾಡ್ಕೊಳ್ಬಹುದು. ಅದಕ್ಕಿಂತ ಮೀರಿದ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಏನಾಗ್ತೇವೆ ಅಂದ್ರೆ, ನಾವು ಸ್ವಲ್ಪ ಹುಚ್ಚರಾಗ್ತೇವೆ. ಅದಕ್ಕೆ ಬಹಳ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಓಕೆ, ಯಾಕಪ್ಪ ಅವ್ರು ಯಾಕೆ ನನ್ಗಿಂತ ಬೇಗ ಹೋಗ್ಬಿಟ್ರು, ನಾನು ಯಾಕೆ ಇನ್ನೂ ಹೋಗಿಲ್ಲ, ನಾನು ಯಾಕೆ ಇನ್ನೂ ಜೀವಿತನಾಗಿದ್ದೇನೆ, ಹಾಗೆ ಹೀಗೆ ಅಂತ ಹೇಳಿ ಪ್ರಶ್ನೆ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಕೇಳಿ ಪ್ರಶ್ನೆ. ಆದ್ರೆ ಅದಕ್ಕೆ ಉತ್ತರ ಸಿಗ್ಲಿಲ್ಲ ಅಂತ ಹೇಳಿ ನೀವು ನಿಮ್ಮ ಮನಸ್ಸಿಗೆ ಹೋಗ್ಬೇಡಿ. ಓಕೆ, ಆ ರೀತಿಯಲ್ಲಿ ಬಹಳ ಜನ ಹುಚ್ಚರಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅತಿಯಾಗಿ ಯೋಚನೆ ಮಾಡೋದು. ದೇವರು ತಿಳಿಸದಂತ ಸಂಗತಿಗಳನ್ನ ನಾನು ತಿಳ್ಕೊಳ್ಳೇಬೇಕು, ನನಗೆ ಹೇಳಲೇಬೇಕು, ದೇವರು ಹೇಳಿಲ್ಲ ಅಂತ ನಾವು ಹೋರಾಡುವುದು. ಅದಕ್ಕೆ ಒಬ್ಬ ದೇವ ಭಕ್ತರು ಹೇಳಿದ ಸಂಗತಿಯನ್ನ ನಾನು ನಿಮ್ಗೆ ಹೇಳ್ತೇನೆ ಈ ವಿಷಯದಲ್ಲಿ. ಯಾಕೆ ನಾವು ಇನ್ನೂ ಜೀವಿತರಾಗಿದ್ದೇವೆ, ಕೆಲವರು ಯಾಕೆ ಗತಿಸಿ ಹೋಗಿದ್ದಾರೆ, ನಮ್ಗಿಂತ ಮುಂದೆ ಹೋಗಿದ್ದಾರೆ, ಯಾಕೆ ಅಂತಂದ್ರೆ, ಆ ಒಬ್ಬ ದೇವರ ಭಕ್ತರು ಈ ರೀತಿಯಲ್ಲಿ ಹೇಳ್ತಾರೆ. ಏನಂತಂದ್ರೆ, ಒಬ್ಬ ಮನುಷ್ಯನಿಗೆ ದೇವರ ಉದ್ದೇಶ ಪೂರ್ತಿ ಆಗುವವರೆಗೆ ಆ ಮನುಷ್ಯನನ್ನ ಈ ಲೋಕದಲ್ಲಿ ಇಡ್ತಾನಂತೆ. ಯಾವಾಗ ಆ ಮನುಷ್ಯನ ಜೀವಿತಕ್ಕೆ ದೇವರ ಉದ್ದೇಶ ಪೂರ್ತಿ ಆಯ್ತೋ, ಒಂದು ನಿಮಿಷ ಕೂಡ ಹೆಚ್ಚು ಇಡಲ್ಲ ಅಂತೆ. ಹಾಗಿದ್ರೆ ಇದರ ಅರ್ಥ, ನೀನು ನಾನು ಯಾಕೆ ಜೀವಂತವಾಗಿದ್ದೇವೆ? ದೇವರ ಉದ್ದೇಶ ಇನ್ನು ಕೂಡ ನಿನ್ನ ಜೀವಿತದಲ್ಲಿ ಉಂಟು, ಇನ್ನೂ ಮುಗಿದಿಲ್ಲ, ಮುಕ್ತಾಯ ಆಗಿಲ್ಲ. ನಮ್ಮ ತಂದೆ 97 ಇಯರ್ಸ್ ಈಗ, ಅವ್ರಿಗೆ ಸ್ವಲ್ಪ ಮರುವು ಬಂದ್ಬಿಟ್ಟಿದೆ, ಯೋಚನೆ ಕೂಡ ಹೆಚ್ಚು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಮಾತಾಡೋದು ಮತ್ತೆ ನಮ್ಮ ಜೊತೆ ಇರೋದು, ನಮ್ಮನ್ನು ನೋಡೋದೆಲ್ಲ ಬಹಳ ಸಂತೋಷವಾಗಿ ಅದೆಲ್ಲ ಮಾಡ್ತಾರೆ. ಸೊ ಅವ್ರನ್ನ ಒಂದ್ ವೇಳೆ ಕೇಳಿದ್ರೆ, ಯಾಕಪ್ಪ ಇನ್ನೂ ದೇವರು ಅಲ್ವಾ 97 ಇಯರ್ಸ್ ಆಯ್ತು, ಯಾಕಪ್ಪ ಇನ್ನೂ ದೇವರು ನನ್ನ ಜೀವಂತವಾಗಿ ಇಟ್ಟಿದ್ದಾನೆ ನೋಡಿ, ಅದು ಕೂಡ ಗೊತ್ತಾಗಲ್ಲ. ಸೊ ನಮ್ಮ ತಂದೆ ವಿಷಯದಲ್ಲಿ ನಾನು ಮಾತಾಡ್ತಾ ಇರೋದ್ರಿಂದ, ವಯಸ್ಸಾದವ್ರ ವಿಷಯದಲ್ಲಿ ಕೂಡ ಒಂದು ಸತ್ಯ ನಾವು ತಿಳ್ಕೊಳ್ಬೇಕು. ಏನಂತಂದ್ರೆ, ಅವರ ಜೀವಿತದ ಮೂಲಕವಾಗಿ ಇನ್ನೊಬ್ಬರ ಜೀವಿತದಲ್ಲಿ ಆಗಬೇಕಾದ ಕಾರ್ಯಗಳು ಇನ್ನೂ ಕೂಡ ಆಗಿಲ್ಲ. ಅರ್ಥ ಆಯ್ತಾ? ಈಗ ಅವರನ್ನ ನೋಡಿಕೊಳ್ತಾ ಇರುವಂತವ್ರು ಯಾರು? ನಾವೆಲ್ಲ ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಕೂಡ ಇದ್ದಾರೆ ಅದರಲ್ಲಿ, ಅಲ್ವೇ? ಸೊ ಆ ಒಬ್ಬ ವ್ಯಕ್ತಿ, ಆ ಹಿರಿಯ ವ್ಯಕ್ತಿ, ಎಲ್ಲರಿಗಿಂತ ಹಿರಿಯ ವ್ಯಕ್ತಿ, 97 ವರ್ಷದ ಆ ಒಬ್ಬ ಅಜ್ಜ, ಮುತ್ತಜ್ಜ ಅಲ್ವಾ, ಮರಿ ಮೊಮ್ಮಕ್ಕಳು ಕೂಡ ಇದ್ದಾರೆ ಈಗ ಅವರಿಗೆ. ಸೊ ಅವರ ಮೂಲಕವಾಗಿ ಮರಿ ಮೊಮ್ಮಕ್ಕಳ ಮಕ್ಕಳ, ಸೊಸೆಯಂದಿರ, ಇವರೆಲ್ಲರ ಜೀವಿತದಲ್ಲಿ ಏನೋ ದೇವರಿಗೆ ಕಾರ್ಯ ಮಾಡಬೇಕಾಗಿದೆ. ಅದು ಕೂಡ ಅದು ಮುಗ್ದಿಲ್ಲ, ಇನ್ನು ಅದು ಮುಗ್ದಿಲ್ಲ ಅಂತ ನಾನ್ಯಾಕಪ್ಪ ಕಷ್ಟಪಡ್ಬೇಕು ಅಂತ ತಂದೆಯವರು ಪ್ರಶ್ನೆ ಕೇಳ್ಬೋದು, ಅಷ್ಟೇ, ಉತ್ತರ ಸಿಗಲ್ಲ ನಮಗೆ. ಓಕೆ, ಸೊ ಇದರ ಅರ್ಥ ಏನಂತಂದ್ರೆ, ಇವತ್ತು ವಿಶ್ವಾಸಿಗಳಾಗಿ ನಾವು ಈ ಲೋಕದಲ್ಲಿ ಇರುವ
ಉದ್ದೇಶ, ದೇವರು ನಮ್ಮನ್ನು ಇಟ್ಟಿರುವಂತಹ ಉದ್ದೇಶ ನಾವು ತಿಳ್ಕೊಳ್ಬೇಕು. ಹಿಂದಿನ ವರ್ಷ ಕಳೆದ ದಿನಗಳನ್ನೆಲ್ಲ ನಾವು ನೋಡುವಾಗ ಕೃತಜ್ಞತೆಯಿಂದ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ದೇವರು ಅನೇಕ ಕಾರ್ಯಗಳನ್ನ ನನ್ನ ಜೀವಿತದ ಮೂಲಕವಾಗಿ ಆತನು ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ ನಾವು ಸಲ್ಲಿಸೋಣ. ಆದ್ರೂ ಕೂಡ ಇನ್ನೂ ಕೆಲವು ಕಾರ್ಯಗಳು ಉಂಟು. 2024ನೇ ಇಸ್ವಿಯಲ್ಲಿ ಕಾಲಿಡುವಂತ ಭಾಗ್ಯ ದೇವರು ನಮಗೆ ಒಂದು ವೇಳೆ ಕೊಟ್ರೆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇನ್ನೂ ಕೂಡ ಕೆಲವು ಉದ್ದೇಶಗಳು ನೆರವೇರಿಲ್ಲ, ಕಂಪ್ಲೀಟ್ ಆಗಿಲ್ಲ. ಅವುಗಳನ್ನ ನೆರವೇರಿಸುವುದಕ್ಕೋಸ್ಕರವಾಗಿ ದೇವರು ನಿನ್ನನ್ನ ಈ ಲೋಕದಲ್ಲಿ ಇಟ್ಟದ್ದು ಮಾತ್ರವಲ್ಲ, ಅದನ್ನ ತಿಳಿಸಿ ಕೂಡ ನಿನಗೆ ಕೊಡ್ತಾನೆ. ಒಂದ್ ವೇಳೆ ಮರೆತು ಹೋಗಿದ್ರೆ, ಹೋದ್ ವರ್ಷ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಅನ್ನುವಂತ ಒಂದು ಪಶ್ಚಾತ್ತಾಪ ನಿನ್ನಲ್ಲಿ ಬಂದ್ರೆ, ಆ ಪಶ್ಚಾತ್ತಾಪವನ್ನ ನಾವು ಪಟ್ಟು ಸ್ವಾಮಿ ಈ ವರ್ಷವಾದ್ರೂ ನಮ್ಮನ್ನ ಆ ಉದ್ದೇಶಗಳನ್ನ, ನಿನ್ನ ಉದ್ದೇಶ ನೆರವೇರಿಸುವುದಕ್ಕಾಗಿ ನನ್ನನ್ನ ಸಿದ್ಧಗೊಳಿಸು. ನನ್ನನ್ನ ಜ್ಞಾನಿಯನ್ನಾಗಿ ನನ್ನನ್ನು ಮಾಡು. ನನ್ನನ್ನ ಶಕ್ತನನ್ನಾಗಿ ನೀನು ಮಾಡು. ನಿನ್ನ ಉದ್ದೇಶಗಳು ನನ್ನ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ ಅನ್ನುವುದೇ ನಮ್ಮ ಬಯಕೆ ಆಗಿರ್ಬೇಕು. ಹೊಸ ವರ್ಷದಲ್ಲಿ ಒಂದು ವೇಳೆ ದೇವರು ನಮ್ಮನ್ನು ಎಷ್ಟು ದಿವಸ ಇಡ್ತಾನೆ ಅಷ್ಟು ದಿವಸ ನಾವು ಆತನ ಉದ್ದೇಶಗಳನ್ನು ನೆರವೇರಿಸುವಂತದ್ದಾಗಿ ನಾವು ಇರತಕ್ಕದ್ದು ಬಹಳ ಪ್ರಾಮುಖ್ಯವಾದಂತಹ ಸಂಗತಿ. ಹಾಗಿದ್ರೆ ದೇವರ ಉದ್ದೇಶಗಳು ನಮ್ಮ ಜೀವಿತಗಳಿಗೆ ಏನಾಗಿವೆ? ಈ ಹೊಸ ವರ್ಷದಲ್ಲಿ ಕಾಲಿಡುವಾಗ ಯಾವ ಒಂದು ಆತುರತೆಯಿಂದ ಅಥವಾ ಯಾವ ಒಂದು ಅಪೇಕ್ಷೆಯಿಂದ, ಎಕ್ಸ್ಪೆಕ್ಟೇಷನ್ ಇಂದ ನಾವು ಈ ಹೊಸ ವರ್ಷವನ್ನ ನಾವು ಅದರಲ್ಲಿ ಕಾಲಿಡಬೇಕು ಅನ್ನೋದನ್ನ ನಾವು ನೋಡುವುದಕ್ಕೆ ಕೆಲವು ಒಂದು 4-5 ಸಂಗತಿಗಳನ್ನ, ಸತ್ಯಗಳನ್ನ ನಾವು ಧ್ಯಾನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಈಗ ಮುಖ್ಯವಾಗಿ ನಾನು ಹೇಳುವಂತ ಸಂಗತಿ ಏನಂತಂದ್ರೆ, ನಾವು ವಿಶ್ವಾಸಿಗಳಾಗಿದ್ದೇವೆ ನಿಜ ಅಲ್ವಾ? ವಿ ಆರ್ ಆಲ್ ಬಿಲೀವರ್ಸ್ ಇನ್ ಜೀಸಸ್. ಆದ್ರೆ ಬಟ್ ಹೌ ಮೆನಿ ಆಫ್ ಅಸ್ ಆರ್ ಫಾಲೋವರ್ಸ್ ಆಫ್ ಜೀಸಸ್? ನಾವೆಲ್ಲರೂ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ವಿಶ್ವಾಸಿಗಳು ನಾವಾಗಿದ್ದೇವೆ. ಬಟ್ ಹೌ ಮೆನಿ ಆಫ್ ಅಸ್, ಎಷ್ಟು ಜನ ನಾವು ಆತನ ಹಿಂಬಾಲಕರು ಆಗಿದ್ದೇವೆ? ಹೌ ಮೆನಿ ಆಫ್ ಅಸ್ ಆರ್ ಹಿಸ್ ಫಾಲೋವರ್ಸ್? ಓಕೆ, ಅದಕ್ಕೆ ಕೆಲವು ಸತ್ಯಗಳನ್ನ ನಾವು ನೋಡೋಣ. ಏನಂತಂದ್ರೆ, ಬಿಲೀವರ್ಸ್ ಇನ್ ಜೀಸಸ್ ಆರ್ ಮೆನಿ, ಬಟ್ ಫಾಲೋವರ್ಸ್ ಆಫ್ ಜೀಸಸ್ ಆರ್ ಫ್ಯೂ. ಅಲ್ವೇ? ಈಗ ಯಾರನ್ನು ಕೂಡ ನಾನು ಬಟ್ ಮಾಡೋ ತೋರಿಸ್ತಾ ಇಲ್ಲ. ಇಲ್ಲಿ ನಾವೆಲ್ಲರೂ ವಿಶ್ವಾಸಿಗಳೇ, ಕರೆಕ್ಟಾ? ಕರೆಕ್ಟ್. ಆದ್ರೆ ಎಷ್ಟು ಜನ ಫಾಲೋವರ್ಸ್, ಹಿಂಬಾಲಕರು ಎಷ್ಟು ಜನ? ಆತನ ಹೆಜ್ಜೆಗಾಡಿಗಳನ್ನ ನೋಡ್ತಾ ನೋಡ್ತಾ ಎಲ್ಲಿ ಅವನು ಕಾಲಿಡ್ತಾನೆ ಅಲ್ಲೇ ನಾನು ಕಾಲಿಡ್ತಾ, ಕಳೆದ ವರ್ಷ ಉದ್ದಕ್ಕೂ ನಾನು ಅದೇ ರೀತಿಯಲ್ಲಿ ಬಂದಿದ್ದೇನೆ ಅಂತ ಎದೆ ಮೇಲೆ ಕೈ ಇಟ್ಟುಕೊಂಡು ಹೇಳುವಂತವ್ರು ನಾವು ಎಷ್ಟು ಜನ ಇದ್ದೇವೆ? ಇಲ್ಲ. ನಾವು, ನನ್ನನ್ನು ಹೇಳ್ತೇನೆ, ನಿಮ್ ಬಗ್ಗೆ ನಾನು ಹೇಳಲ್ಲ. ನಾನು ಬಹಳ ಅನುಕೂಲಕರವಾದ ವಿಶ್ವಾಸಿ, ಕನ್ವೀನಿಯಂಟ್ ಬಿಲೀವರ್. ನಾನು ಆ ಹೆಜ್ಜೆ ಇಡ್ಲಿಕ್ಕೆ ನನಗೆ ಅನುಕೂಲ ಇದ್ರೆ ಇಡ್ತೇನೆ. ಯಾವ ಹೆಜ್ಜೆ? ಸ್ವಾಮಿ ಇಟ್ಟ ಹೆಜ್ಜೆ. ಅನುಕೂಲ ಆಗಲ್ಲ, ಸ್ವಲ್ಪ ನನಗೆ ಬೇಜಾರಾಗ್ತದೆ, ಕಳವಳ ಆಗ್ತದೆ, ಭಯ ಆಗ್ತದೆ ಅಂತಂದ್ರೆ ಸ್ವಲ್ಪ ನಾನು ಕಾಯ್ತೇನೆ, ಹೋಗೋದು ಹೋಗ್ಲಿ ಅಂತೇಳಿ, ಮತ್ತೆ ನೆಕ್ಸ್ಟ್ ಹೆಜ್ಜೆ ನೋಡೋಣ ಅಂತ ಹೇಳಿ. ಅನೇಕ ಸಾರಿ ನಾವು ಆ ರೀತಿಯಲ್ಲಿ ನಡೆಯೋದಿಲ್ವೇ? ಅನುಕೂಲಕರವಾದ ಶಾಸ್ತ್ರವನ್ನ ನಾವು ಅನುಸರಿಸ್ತೇವೆ. ಯಾವಾಗ ನಮಗೆ ಕನ್ವೀನಿಯಂಟ್ ಇದೆಯೋ, ಕಂಫರ್ಟಬಲ್ ಇದೆಯೋ, ಯಾವ ದುಃಖ ನಮಗೆ ಬರೋದಿಲ್ಲ, ಯಾವ ಕಷ್ಟ ಬರೋದಿಲ್ಲ, ಲೋಕದ ವಿರುದ್ಧವಾಗಿ ಹೋಗ್ಬೇಕಾಗಿಲ್ಲ, ಲೋಕದ ನದಿ ಯಾವ ರೀತಿಯಲ್ಲಿ ಹರಿತಾ ಇದೆ ಆ ನದಿ ಜೊತೆಗೆ ನಾನು ಕೂಡ ಹೋಗ್ಬೋದು ಅಂತ ಪರಿಸ್ಥಿತಿಗಳಲ್ಲಿ ಮಾತ್ರ ನಾವು ಅನೇಕ ಸಾರಿ ನಾವು ಹೋಗ್ತೇವೆ. ಆ ರೀತಿಯಲ್ಲಿ ನಾವು ಇರಬಾರದು. ಇನ್ ಕ್ರಿಶ್ಚಿಯನ್ ಲೈಫ್, ಬರ್ತ್ is by faith on Jesus, but growth is by following him. ಹೊಸದಾಗಿ ಹುಟ್ಟುವುದು ಯಾವುದರ ಮೂಲಕವಾಗಿ? ನಂಬಿಕೆಯ ಮೂಲಕವಾಗಿ. ಆದರೆ ಬೆಳವಣಿಗೆ ಆಗುವುದು ಆತನನ್ನ ಅನುಸರಿಸುವುದರ ಮೂಲಕ. ನಾವು ಅನೇಕರು ಹುಟ್ಟಿದ್ದೇವೆ, ಹೆಚ್ಚು ಬೆಳೆದಿಲ್ಲ. ಕೂದಲು ಬಿಳಿ ಆಗಿದೆ, ಅದರ ವಯಸ್ಸು ಇನ್ನೂ ಬಹಳ ಚಿಕ್ಕದೆ. Believing on Jesus is to enjoy the privileges, but following Jesus is to take up responsibilities. ಯೇಸು ಸ್ವಾಮಿಯನ್ನ ನಂಬುವುದು ಅಂತಂದ್ರೆ ಏನ್ ಗೊತ್ತಾ? ಆತನ ಮೂಲಕವಾಗಿ ಸಿಗುವಂತ ಭಾಗ್ಯಗಳು, ಅವುಗಳನ್ನ ಸಿಗುವಂತ ಆಶೀರ್ವಾದಗಳು, ಅವುಗಳನ್ನೆಲ್ಲ ಅನುಭವಿಸ್ತಾ ಮುಂದೆ ಸಂತೋಷವಾಗಿ ಹೋಗುವುದು. ಆದರೆ ಆತನನ್ನ ಹಿಂಬಾಲಿಸುವುದು ಅಂತಂದ್ರೆ ಜವಾಬ್ದಾರಿಗಳನ್ನ ನಮ್ಮ ಮೇಲೆ ತೆಗೆದುಕೊಳ್ಳೋದು. ನಮಗ್ ಲೈಕ ಜವಾಬ್ದಾರಿ ತೆಗೆದುಕೊಳ್ಳೋದು ಅಂದ್ರೆ ಇಲ್ಲ ಅಲ್ವೇ?
ನಾವು ಕೆಲವರು ನೋಡಿದೀವಿ ನಮ್ಮ ಟೀಮ್ ನಲ್ಲಿ, ಕುಟುಂಬಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತೇವೆ. ಕೆಲವರು ಏನಂದ್ರೆ ಜಾರಿಕೊಳ್ಳೋರು ಅಂತ ಹೇಳ್ತಾರೆ. ಇದಾರಲ್ಲ ನಮ್ಮಲ್ಲಿ ಕೆಲವರು ಜಾರಿಕೊಳ್ಳೋರು ಅಂತಂದ್ರೆ ಏನಾದ್ರೂ ಒಂದು ಜವಾಬ್ದಾರಿ ಕೆಲಸ ಬಂದಾಗ ಜಾರ್ಕೊಂಡ್ ಬಿಡ್ತಾನ ಹೋಗಿ ಬ್ಯಾಕ್ ಸ್ಲೈಡರ್ಸ್ ಅಲ್ವೇ? ಬೇಡ. ಏನಾದ್ರು ತಿನ್ನೋದು ಉಣ್ಣೋದು ಇತ್ತಂದ್ರೆ, ಕುಡಿಯೋದು ಇತ್ತಂದ್ರೆ ಹೇಳಿ ಬರ್ತೇವೆ. ಏನಾದ್ರೂ ಹೊರೋದು, ಕೆಲಸ ಮಾಡೋದು, ದುಡಿಯೋದು, ಬೆವರು ಸುರಿಸೋದು ಇದ್ರೆ ಬೇಡ, ಜಾರ್ಕೊಂಡ್ ಬಿಡ್ತೇವೆ. ಸೊ ಬಿಲೀವಿಂಗ್ ಆನ್ ಜೀಸಸ್ ಅಂಡ್ ಫಾಲೋಯಿಂಗ್ ಜೀಸಸ್ ಡಿಫರೆನ್ಸ್. ಬೈ ಕಮಿಂಗ್, ಇದು ಬಹಳ ಸತ್ಯ, ಬಹಳ ಪ್ರಾಮುಖ್ಯವಾದದ್ದು. ಬೈ ಕಮಿಂಗ್ ಟು ಜೀಸಸ್ ವಿ ವಿಲ್ ಬಿ ಬ್ಲೆಸ್ಡ್. ಕರೆಕ್ಟಾ? ಯೇಸುವಿನ ಹತ್ರ ನಾವು ಬರುವಾಗ ನಮಗೆ ಆಶೀರ್ವಾದ ಸಿಗ್ತದೆ. ಬಟ್ ಬೈ ಫಾಲೋಯಿಂಗ್ ಹಿಮ್ ವಿ ವಿಲ್ ಬಿ ಅ ಬ್ಲೆಸ್ಸಿಂಗ್ ಟು ಅದರ್ಸ್. ನಾವೆಲ್ಲ ಈಗೇನಾಗಿದ್ದೇವೆ ಅಂತಂದ್ರೆ ಸ್ವಾಮಿ ಹತ್ರ ಬಂದು ಎಲ್ಲ ಆಶೀರ್ವಾದಗಳನ್ನ ಪಡೆದಿದ್ದೇವೆ, ಪ್ರಿವಿಲೇಜಸ್ ಗಳನ್ನ ಪಡೆದಿದ್ದೇವೆ, ಮಹಾಭಾಗ್ಯಗಳು ನಮ್ಮವುಗಳಾಗಿವೆ. ಆದ್ರೆ ಈ ಆಶೀರ್ವಾದಗಳು ಇನ್ನಿತರರಿಗೆ ಸಿಗ್ಬೇಕು ಅಂತಂದ್ರೆ ಕೇವಲ ನಂಬಿಕೊಂಡು ಇದ್ರೆ ಸಾಲದಿಲ್ಲ. ನಾವು ಆತನನ್ನು ಹಿಂಬಾಲಿಸ್ತಾ ಹೋದ ಹಾಗೆ ನಮ್ಮನ್ನ ದೇವರು ಉಪಯೋಗ ಮಾಡ್ತಾನೆ ಇನ್ನೊಬ್ಬರನ್ನ ಆಶೀರ್ವಾದ ಮಾಡ್ಲಿಕ್ಕೆ. ಹಾಗಿದ್ರೆ 4 ಪ್ರಾಮುಖ್ಯ ಸಂಗತಿಗಳನ್ನ ನಾವು ನೋಡೋಣ. ಏನಂತಂದ್ರೆ, ಯೇಸು ನಡೆದ ಹಾದಿ ಯಾವುದು, ಆತನನ್ನು ನಾವು ಹಿಂಬಾಲಿಸುವಾಗ ಯಾವ್ಯಾವ ಕ್ಷೇತ್ರಗಳಲ್ಲಿ ಆತನನ್ನು ನಾವು ಹಿಂಬಾಲಿಸ್ತಾ, ಆತನು ಹೋದ ರೀತಿಯಲ್ಲಿ ನಾವು ಕೂಡ ಹೋಗುವಾಗ ಯಾವ 4 ಕ್ಷೇತ್ರಗಳ ಮೂಲಕವಾಗಿ ದೇವರು ನಮ್ಮ ಜೀವಿತಗಳನ್ನು ಉಪಯೋಗಿಸಬಲ್ಲ ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ನೋಡೋಣ. ಮುಂದಿನ ವರ್ಷವನ್ನ ನಾವು ನೋಡ್ತಾ ಇರುವಾಗ, ಕಾಲಿಡ್ಲಿಕ್ಕೆ ಇರುವಾಗ, ನನ್ನ ಪ್ರಿಯರ, ಕೇವಲ ಜೀವಿಸಿದ ಹಾಗೆ ಜೀವಿಸೋದು ಬೇಡ, ಇದ್ದ ಹಾಗೆ ನಾವು ಹೋಗೋದು ಬೇಡ. ನಿಮ್ಮ ಮಕ್ಕಳು ಹೋದ ವರ್ಷ ಇದ್ದ ಹಾಗೆ ಈ ವರ್ಷನೂ ಇದ್ರೆ ಸಂತೋಷ ಆಗುತ್ತಾ ನಿಮ್ಗೆ? ಬೆಳೆಯದೆ ಎಷ್ಟು ಹೈಟು, ಎಷ್ಟು ವೇಟು, ಎಷ್ಟು ಜ್ಞಾನ, ಯಾವ ಕ್ಲಾಸು ಅಲ್ವಾ? ಮುಂದಿನ ವರ್ಷನೂ ಅದೇ ಕ್ಲಾಸು, ಅದೇ ವೇಟು, ಅದೇ ಹೈಟು ಇದ್ರೆ ಸ್ಟ್ರೇಟ್ ಎಲ್ಲಿ ಹೋಗ್ತೀರಾ ನೀವು? ಮಲ್ಟಿ ಸ್ಪೆಷಾಲಿಟಿ. ದೇವರು ಕೂಡ ತನ್ನ ಮಕ್ಕಳನ್ನ ನೋಡುವಾಗ ಬಹಳ ದುಃಖ ಪಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ವರ್ಷದಿಂದ ವರ್ಷಕ್ಕೆ ಹೋಗ್ತಾ ಇದ್ದೇವೆ, ಯಾವ ಮ್ಯಾಚುರಿಟಿ ಇಲ್ಲ, ಯಾವ ಗ್ರೋತ್ ಆಗ್ತಾ ಇಲ್ಲ, ನಮ್ಮಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ, ನಮ್ಮಿಂದ ಬೇರೆಯವರಿಗೆ ಆಶೀರ್ವಾದ ಸಿಗ್ತಾ ಇಲ್ಲ. ಎಲ್ಲ ಆಶೀರ್ವಾದ ತಗೊಳ್ತಾ ನಾವು ಡೆಡ್ಸಿ ಆಗ್ಬಿಟ್ಟಿದ್ದೇವೆ, ಇನ್ನಿತರಿಗೆ ಏನು ಹರಿದು ಹೋಗ್ತಾ ಇಲ್ಲ. ಆ ರೀತಿಯಲ್ಲಿ ನಾವು ಸ್ವಾರ್ಥಿಗಳು ಆಗೋದು ನಾವು ಬೇಡ. ಹಾಗಿದ್ರೆ ಫಸ್ಟ್ ಬಹಳ ಪ್ರಾಮುಖ್ಯ, ಯಾಕಂದ್ರೆ ಕೊನೆ ದಿನಗಳಲ್ಲಿ ನಾವು ಇದ್ದೇವೆ. ನಾವು ಈ 4 ಕ್ಷೇತ್ರಗಳನ್ನ ಪ್ರಶ್ನಾರ್ಥಕವಾಗಿ ನಾವು ನೋಡಿಕೊಳ್ಳೋಣ. ಹೆಡಿಂಗ್ಸ್ ಏನಂತಂದ್ರೆ, ಫಸ್ಟ್ ಏನಂತಂದ್ರೆ, ಡು ಐ ಫಾಲೋ ಜೀಸಸ್ ಇನ್ ಸೋಲ್ ವಿನ್ನಿಂಗ್? ಆತ್ಮಗಳನ್ನ ಗೆಲ್ಲುವ ಕ್ಷೇತ್ರದಲ್ಲಿ ಯೇಸುವಿನ ಹಾಗೆ ನಾನು ಯೇಸುವನ್ನ ಹಿಂಬಾಲಿಸುತ್ತಾ ಇದ್ದೇನೋ? ಯೇಸು ಆತ್ಮಗಳನ್ನ ಗೆಲ್ಲುವಂತವನು ಆಗಿದ್ದನೋ ಅಲ್ವೇ? ಅವನ ಕೆಲಸ ಅದೇ ಆಗಿತ್ತು. ಈ ಲೋಕದಲ್ಲಿದ್ದಾಗ ಪ್ರತಿ ದಿವಸ ಆತನು ಮಾಡಿದಂಥದ್ದು ಅದೇ. ಮತ್ತಾಯ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 19ನೇ ವಚನದಲ್ಲಿ ಅವನು ಅಲ್ಲಿ ಇದ್ದಂತ ಜನರಿಗೆ ಆತನು ಹೀಗೆ ಹೇಳ್ತಾ ಇದ್ದಾನೆ, ಫಾಲೋ ಮೀ ಅಂಡ್ ಐ ವಿಲ್ ಮೇಕ್ ಯು ಫಿಶರ್ಸ್ ಆಫ್ ಮೆನ್. ನನ್ನ ಹಿಂದೆ ಬಂದಿರಿ, ನಾನು ನಿಮ್ಮನ್ನ ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಾನು ಮಾಡ್ತೇನೆ. ಇದನ್ನ ಸಿಮೋನ್ ಪೇತ್ರನಿಗೆ ಮತ್ತು ಆತನ ಸಹೋದರನಾದ ಅಂದ್ರೆಯನಿಗೆ ಅಲ್ವೇ, ಅವರಿಗೆ ಇದನ್ನ ಆತನು ಕೊಟ್ಟಾಗ ಏನಾಯ್ತು? ಅವರ ಪ್ರತಿಕ್ರಿಯೆ ಏನಿತ್ತು? ಅವರು ನಮ್ಗೆ ಸ್ವಲ್ಪ ಟೈಮ್ ಕೊಡಪ್ಪ, ಥಿಂಕ್ ಮಾಡ್ತೇವೆ, ವೇಟಿಂಗ್ ಪೀರಿಯಡ್, ಜಾಯ್ನಿಂಗ್ ಟೈಮ್ ಇದೆಯಲ್ಲ, 1 ವಾರ ಜಾಯ್ನಿಂಗ್ ಟೈಮ್ ಅಲ್ವಾ, ಸ್ವಲ್ಪ ಕೊಡು, ನಾವು ಹೋಗಿ ಎಲ್ಲ ಮತ್ತೆ ನಮ್ಮ ಪ್ರಿಯರ ಜೊತೆ ಎಲ್ಲ ಕೇಳಬೇಕು, ಮತ್ತೆ ಅವರೆಲ್ಲ ಒಪ್ಪಿದ್ರೆ ನಾವು ಬರ್ತೇವೆ, ಇಲ್ಲ ಅಂದ್ರೆ ಮತ್ತೆ ನಿನ್ಗೆ ಬಂದು ನಾನು ಹೇಳ್ತೇನೆ. ಇಲ್ಲ, ನಾವು ಈ ರೀತಿಯಲ್ಲಿ ಈಗೆಲ್ಲ ಹೊಸ ಇವೆಲ್ಲ ಫಿಲಾಸಫೀಸ್ ತಂದ್ಬಿಟ್ಟಿದೀವಿ. ಆದ್ರೆ ಅವ್ರೇನ್ ಮಾಡಿದ್ರು? ಕಳೆದ ತಕ್ಷಣ ಅವ್ರು ಯೇಸುವನ್ನ ಹಿಂಬಾಲಿಸಿ ಅವರು ಹೋದ್ರು. ಓಕೆ, ಸೊ ಅವರನ್ನ ದೇವರು ಉಪಯೋಗ ಮಾಡಿದ ಇಲ್ಲ. ಅವ್ರೇನಾದ್ರು ಯೇಸುವಿನ ಆತನ ಶಿಷ್ಯರಾದ್ರು. 12 ಜನರಲ್ಲಿ 2 ಅವರಾದ್ರು ಅಲ್ವೇ, ಪೇತ್ರ ಮತ್ತು ಅಂದ್ರೆಯ ಶಿಷ್ಯರಾಗಿ ಅವರು ನಡೆದ್ರು. ಅವರನ್ನ ದೇವರು ಉಪಯೋಗ ಮಾಡಿ, ಸ್ವಾಮಿ ಉಪಯೋಗ ಮಾಡಿ ಏನ್ ಮಾಡಿದ? ಅವರ ಮೂಲಕವಾಗಿ ಇತರರು ಕೂಡ ಸ್ವಾಮಿಯ ಬಳಿಗೆ ಬರುವ ಹಾಗೆ. ಯಾಕೆ ಮಾಡಿದ? ಯಾಕಂದ್ರೆ ಅವರು ಯೇಸುವನ್ನ ಹಿಂಬಾಲಿಸ್ತಾ ಇದ್ರು. ಯೇಸು ಎಲ್ಲೆಲ್ಲಿ ಹೋದ್ನೋ, ಏನೇನ್ ಮಾಡಿದ್ನೋ ಅದನ್ನ ನೋಡ್ತಾ ಆತನ ಹಿಂದೆ ಅವರು ಹೋದ್ರು. ಸೊ ಅದೇ ರೀತಿಯಲ್ಲಿ ನನ್ನ ಪ್ರಿಯರೇ, ಇವತ್ತು ವಿ ಆರ್ ಸೇವ್ಡ್ ಟು ಸೇವ್ ಅದರ್ಸ್, ವಿ ಆರ್ ಬ್ಲೆಸ್ಡ್ ಟು ಬ್ಲೆಸ್ ಅದರ್ಸ್. ದೇವರು ನಮ್ಮನ್ನ ಯಾಕೆ ರಕ್ಷಣೆಗೆ ಕರೆದಿದ್ದಾನೆ? ರಕ್ಷಣೆ ಇಲ್ಲದಂಥವರನ್ನ, ಶುಭ ಸಮಾಚಾರ ಕೇಳದೆ ಇರುವಂತವರನ್ನ ಸ್ವಾಮಿಯ ಬಳಿಗೆ ತರುವಂತ ಕಾರ್ಯ ಮಾಡುವುದಕ್ಕೋಸ್ಕರವಾಗಿ.
ಆಂಡ್ರೂ ಮರೆ ಅನ್ನುವಂತ ಒಬ್ಬ ದೊಡ್ಡ ದೇವ ಭಕ್ತರು ಅವ್ರು ಈ ರೀತಿಯಲ್ಲಿ ಹೇಳ್ತಾರೆ ಅಂದ್ರೆ ದೇರ್ ಆರ್ ಓನ್ಲಿ 2 ಗ್ರೂಪ್ಸ್ ಆಫ್ ಕ್ರಿಶ್ಚಿಯನ್ಸ್. ಕ್ರೈಸ್ತರಲ್ಲಿ 2 ಪಂಗಡಗಳಂತೆ. ಒಬ್ಬರಿಗೆ ಸೋಲ್ ವಿನ್ನರ್ಸ್ ಅಂತ ಹೇಳ್ತಾರೆ, ಇನ್ನೊಬ್ಬರಿಗೆ ಬ್ಯಾಕ್ ಸ್ಲೈಡರ್ಸ್ ಅಂತ ಹೇಳ್ತಾರೆ. ಸೊ ಆ 2ರಲ್ಲಿ ನಾನು ಯಾವುದಕ್ಕೆ ಸೇರಿದ್ದೇನೆ ಅನ್ನೋದನ್ನ ನಾವೇ ನೋಡ್ಕೊಳ್ಬೇಕು. ಸೋಲ್ ವಿನ್ನರ್ಸ್ ಮತ್ತೆ ಬ್ಯಾಕ್ ಸ್ಲೈಡರ್ಸ್. ಆತ್ಮಗಳನ್ನ ಗೆಲ್ಲುವಂತಹ ಒಂದು ಪಂಗಡ ಇದೆ, ಇನ್ನೊಂದು ಪಂಗಡ ಅವರು ಹಿಂಜರಿದು ಹೋಗುವಂತ, ನಂಬಿಕೆಯಲ್ಲಿ ಹಿಂಜರಿದು ಹೋಗುವಂತ, ಯೇಸುವನ್ನ ಹಿಂಬಾಲಿಸದೇ ಇರುವಂತ ಜನರು ಬ್ಯಾಕ್ ಸ್ಲೈಡರ್ಸ್ ಅವರಾಗಿದ್ದಾರೆ. ಒಂದ್ ವೇಳೆ ಇದು ನಿಮಗೆ ಹಿಡಿಸದೇ ಇರಬಹುದಲ್ವಾ, ಆ ರೀತಿಯಲ್ಲಿ ಏನಲ್ಲ ಅವ್ರು ಹೇಳಿದ ತಪ್ಪು ಅಂತ ಅನಿಸಬಹುದು. ಆದ್ರೆ ಸ್ವಾಮಿನೇ ಹೇಳ್ಬಿಟ್ಟಿದ್ದಾನೆ ಅದನ್ನ. ಮತ್ತೆ ಮತ್ತಾಯನ ಸುವಾರ್ತೆ 12:30 ಆತನೇನ್ ಹೇಳ್ತಾನಂದ್ರೆ, ಹಿ ಹೂ ಇಸ್ ನಾಟ್ ವಿತ್ ಮೀ ಈಸ್ ಅಗೇನ್ಸ್ಟ್ ಮೀ ಅಂಡ್ ಹಿ ಹೂ ಡಸ್ ನಾಟ್ ಗ್ಯಾದರ್ ವಿತ್ ಮೀ ಸ್ಕ್ಯಾಟರ್ಸ್. ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ, ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸಿದವನು ಚದುರಿಸುವವನಾಗಿದ್ದಾನೆ. 2 ಪಂಗಡ ಅಲ್ಲ ಬ್ರದರ್, ಅಲ್ವೇ? ಕೂಡಿಸುವವನು ಮತ್ತು ಚದುರಿಸುವವನು ಅಷ್ಟೇ. ಸೊ ಇದ್ರ ಅರ್ಥ ಏನಂತಂದ್ರೆ ಬಹಳ ಇದು ಆಳವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದ್ ವೇಳೆ ನಾನು ಆತ್ಮಗಳನ್ನ ಗೆಲ್ಲದೇ ಇರುವುದಾಗಿದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಆತ್ಮಗಳನ್ನ ಚದುರಿಸ್ತಾ ಇದ್ದೇನೆ. ಬಹಳ ಗಂಭೀರ. ಆತ್ಮಗಳನ್ನ ನಾವು ಸ್ವಾಮಿಯ ಬಳಿಗೆ ಗೆದ್ದುಕೊಳ್ಳದೆ ಹೋದ್ರೆ ಏನ್ ಮಾಡ್ತಾ ಇದೀವಿ ನಾವು? ಆತ್ಮಗಳನ್ನ ಚದುರಿಸ್ಬಿಡ್ತಾ ಇದ್ದೀವಿ. ಹೊರಟು ಹೋಗ್ರಿ ನೀವು, ಬರಬೇಡಿ ಸ್ವಾಮಿ ಹತ್ರ ಏನೂ ಇಲ್ಲ, ಬರಬೇಡಿ ಅಂತ ಹೇಳ್ತಾ ಇದ್ದೇವೆ. ಅದಕ್ಕೆ ನಾವು ಹುಷಾರಾಗಿರ್ಬೇಕು. ಅಂತ ಕಾರ್ಯ ನಾವು ಎಂದಿಗೂ ಮಾಡೋದು ಬೇಡ, ಎಂದಿಗೂ ಮಾಡೋದು ಬೇಡ. ಯಾಕಂದ್ರೆ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಾವು ವಿಶ್ವಾಸಿಗಳು ಅಂತ ಹೇಳ್ಕೊಳ್ತಾ ಇದ್ದಾರೆ ಜನ. ಇವರಿಂದ ಏನಾದ್ರೂ ನನಗೆ ಸಿಗ್ತದ, ಕಾಣ್ಲಿಕ್ಕೆ ನೋಡ್ಲಿಕ್ಕೆ ಸಿಗ್ತದ ಅಂತ ಅವ್ರು ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ನಾವು ಆತ್ಮಗಳನ್ನ ಗೆಲ್ಲದೆ ಹೋದ್ರೆ ಅವರಿಗೆ ತಪ್ಪಾದ ಸಿಗ್ನಲ್ ಹೋಗ್ತದೆ, ತಪ್ಪಾದ ಮೆಸೇಜ್ ಅವ್ರಿಗೆ ಹೋಗ್ತದೆ. ಅವರು ಸ್ವಾಮಿಯನ್ನ ಬಿಟ್ಟು ಇನ್ನೊಂದು ದೂರ ಹೋಗಿಬಿಡ್ತಾರೆ. ಯೇಸು ಸ್ವಾಮಿ ಆತ್ಮಗಳನ್ನ ಗೆಲ್ಲುವಂತ ಕರ್ತನು ಆತನಾಗಿದ್ದಾನೆ. ಇನ್ಫ್ಯಾಕ್ಟ್ ಆತನು ಆ ಸಮಾರ್ಯದ ಸ್ತ್ರೀಯ ಜೊತೆಗೆ ಮಾತನಾಡ್ತಾ ಇದ್ದಾಗ ಶಿಷ್ಯರು ಬರ್ತಾರೆ. ಶಿಷ್ಯರು ಬಂದಾಗ ನಾನು ಊಟ ಆಗಿದೆ ಅಂತ ಹೇಳ್ತಾನೆ ಸ್ವಾಮಿ, ಅಲ್ವೇ? ಆಗ ಹೇಳಿದ ಮಾತುಗಳು ನೆನಪು ನಿಮಗೆ ಕೊಡ್ತೇನೆ. ಏನಂದ್ರೆ, ನನ್ನನ್ನು ಕಳುಹಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನ ಪೂರೈಸುವುದೇ ನನ್ನ ಆಹಾರ. ಮೈ ಫುಡ್ ಇಸ್ ಟು ಡೂ ದ ವಿಲ್ ಆಫ್ ಹಿಮ್ ಹೂ ಸೆಂಟ್ ಮೀ ಅಂಡ್ ಫಿನಿಶ್ ಹಿಸ್ ವರ್ಕ್. ಈಗ ಮತ್ತೆ ತಿರುಗಿ ಆ ಪ್ರಶ್ನೆಗೆ ಬರ್ತೇನೆ, ನಮ್ಮನ್ನ ಸ್ವಾಮಿ ಯಾಕೆ ಇನ್ನೂ ಜೀವಂತವಾಗಿಟ್ಟಿದ್ದಾನೆ? ಆತನ ಚಿತ್ತವನ್ನ ನೆರವೇರಿಸಬೇಕು ಅಂತ ಹೇಳಿ. ಸ್ವಾಮಿ ಅದನ್ನೇ ಮಾಡಿದ್ದಾನೆ, ಮುಂದೆ ಮುಂದೆ ಹೋಗಿದ್ದಾನೆ. ಆತನನ್ನ ನಾವು ಹಿಂಬಾಲಿಸುವವರಾಗಿದ್ರೆ ಆತನು ಯಾವ ರೀತಿಯಲ್ಲಿ ಆತ್ಮಗಳನ್ನ ಗೆಲ್ಲುವ ಆತನೂ ಆಗಿದನೋ ಅದೇ ರೀತಿಯಲ್ಲಿ ನಾವು ಕೂಡ ಆತ್ಮಗಳನ್ನ ಗೆಲ್ಲುವಂತವರು ನಾವು ಆಗ್ತೇವೆ. ಫಾಲೋವರ್ಸ್ ಆಫ್ ಜೀಸಸ್. ಈ ರೀತಿಯಾದಂತಹ ಆತ್ಮಗಳ ಒಂದು ಹಸಿವು ನಿಮಗಿದೆಯಾ? ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಹೃದಯದಲ್ಲಿ ಆತ್ಮಗಳನ್ನ ಗೆಲ್ಲಬೇಕನ್ನುವಂತ ಆ ಹಸಿವು ಅರ್ಥ ಆಗುತ್ತಾ? ಹಸಿವು ಅಂದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ? ಹಸಿವು ಅಂತಂದ್ರೆ ಬಾಯಾರಿಕೆಯ ರೀತಿಯಲ್ಲಿ. ನಿಮಗೆ ನೀವು ರಾತ್ರಿ 8 ಗಂಟೆಗೆ ಊಟ ಮಾಡ್ತೀರಿ ಅಂತಂದ್ರೆ 9 ಗಂಟೆಗೆ ತುಂಬಾ ಹಸಿವಾಗ್ಬಿಡ್ತದೆ ನಿಮಗೆ, ಅಲ್ವೇ? ಅಂತ ಹಸಿವು, ಅಂತ ಒಂದು ಬಯಕೆ ಆತ್ಮಗಳಿಗೋಸ್ಕರವಾಗಿ ಯೇಸು ಸ್ವಾಮಿಗೆ ಇತ್ತು. ಆ ಬಯಕೆ ಊಟ ಮಾಡಿಲ್ಲ, ಮಧ್ಯಾಹ್ನದ ಸಮಯ, ಸಮಾರ್ಯದಲ್ಲಿ ಕೂತಿದ್ದಾನೆ, ಹೊರಗಡೆ ಕೂತಿದ್ದಾನೆ. ಆದ್ರೂ ಕೂಡ ಅವನಿಗೆ ಇದ್ದಂಥದ್ದು ದೈಹಿಕವಾದ ಊಟಕ್ಕೋಸ್ಕರವಾಗಿ ಹಸಿವೆ ಅಲ್ಲ, ಆದ್ರೆ ಆ ಒಬ್ಬ ಸ್ತ್ರೀಯ ಆತ್ಮ ನನಗೆ ಬೇಕು, ಅವಳು ಗತಿಸಿ ಹೋಗ್ಬಾರ್ದು, ಅವಳು ನಾಶವಾಗಿ ಹೋಗ್ಬಾರ್ದು ಅಂತ ಹೇಳಿ ಅವಳ ಜೊತೆಗೆ ಮಾತನಾಡಿ ಜೀವಕರವಾದ ನೀರಿನ ಮೂಲಕವಾಗಿ ಅವಳನ್ನ ತನ್ನ ಬಳಿಗೆ ಗೆದ್ದುಕೊಂಡ. ಆ ಒಬ್ಬ ಸ್ತ್ರೀಯ ಮೂಲಕವಾಗಿ ಏನಾಯ್ತು ಗೊತ್ತಾ? ಅಲ್ಲಿದ್ದಂತ ಸಮಾರ್ಯರು ಅವರೆಲ್ಲ ಯೇಸು ಸ್ವಾಮಿಯನ್ನ ನಂಬುವಂತೆ ಆದ್ರು. ಆತ್ಮಗಳಿಗೆ ಹಸಿವು ಇದ್ದಂತ ಸಮಯದಲ್ಲಿ ದೇವರು ನಮ್ಮನ್ನ ಉಪಯೋಗಿಸ್ತಾನೆ, ಅನೇಕ ಜನರನ್ನ ಆತನ ಬಳಿಗೆ ನಡೆಸುವುದಕ್ಕೋಸ್ಕರವಾಗಿ ಆತನ ಉಪಯೋಗಿಸ್ತಾನೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, ಯೇಸುವು ಬಹಳ ಬಹಳ ಆಯಾಸವಾಗಿದ್ದ. ಬಹಳ ಆತನಿಗೆ ಇಡೀ ದಿನ ಆತನು ಕಾರ್ಯ ಮಾಡಿ ಮಾಡಿ ಬೋಧನೆ ಮಾಡಿ ಮಾಡಿ ಆತನಿಗೆ ಆಯಾಸ ಆಗಿತ್ತು. ಆದರೂ ಆತನು ಆತ್ಮಗಳಿಗೋಸ್ಕರವಾಗಿ ಹಸಿವೆ ಪಡುವುದನ್ನ ನಿಲ್ಲಿಸಲಿಲ್ಲ. ನಿಮಗೆ ನೆನಪು ಮಾಡಿಕೊಡ್ತೇನೆ, ಒಬ್ಬ ವ್ಯಕ್ತಿ ಸ್ವಾಮಿಯನ್ನ ನೋಡ್ಲಿಕ್ಕೆ ರಾತ್ರಿ ವೇಳೆಯಲ್ಲಿ ಬರ್ತಾನೆ. ಯಾರವನು? ವಿಸಿಟಿಂಗ್ ಟೈಮಿಂಗ್ ಗೊತ್ತಿಲ್ವಾ ಅವನಿಗೆ? ನಿಕೋದೇಮ 9 to 5 ಅಲ್ವಾ ವಿಸಿಟಿಂಗ್ ಟೈಮ್? ಯಾಕೆ ಬಂದಿದ್ದಾನೆ ರಾತ್ರಿ? ಈಗ ಬೇಡಪ್ಪ ನಾಳೆ ಬಾ ಅಂತ ಸ್ವಾಮಿ ಕಳಿಸ್ಬಿಟ್ನ?
9 ನನ್ನ ಆಫೀಸಲ್ಲಿ ಬಂದು ಭೇಟಿ ಆಗಂತ ಹೇಳಿದ್ದೆ. ಬಳಲಿ ಹೋಗಿರ್ಲಿಲ್ವಾ ಯಸ್ವಾಮಿ? ಅವತ್ತಿನ ದಿವಸ ಹಾಲಿಡೇ ಇತ್ತ, ಅವನ್ಗೆ ವೆಕೇಶನ್ ಇತ್ತ? ಇಲ್ಲ. ತುಂಬಾ ಕೆಲಸ ಮಾಡಿದ್ದ, ತುಂಬಾ ಪ್ರಯಾಣ ಮಾಡಿದ್ದ, ತುಂಬಾ ಬೋಧನೆ ಮಾಡಿದ್ದ. ಒಂದ್ ವೇಳೆ ಶಿಷ್ಯರು ಬಹಳ ಕಷ್ಟ ಕೊಟ್ಟಿದ್ದಿರ್ಬೋದು ಆ ದಿವಸ ಅವನಿಗೆ. ಆದ್ರೂ ಕೂಡ ರಾತ್ರಿ ಬಂದಂತ, ಹಸಿದು ಬಂದಂತ ಈ ಒಂದು ಆತ್ಮವನ್ನ ದೇವರು ಸ್ವಾಮಿ ಕಳಿಸಿ ಬಿಡ್ಲಿಲ್ಲ. ಅವನಿಗೆ ನಿತ್ಯ ಜೀವದ ಸುವಾರ್ತೆ. ಯೋಹಾನ 3 ಅಲ್ವೇ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯ ಆ ಸುಂದರವಾದ ವಾಕ್ಯ ಕೂಡ ಕೇಳುವಂತ, ಆತನು ಕೇಳಿಸಿಕೊಳ್ಳುವಂತ ಭಾಗ್ಯ ಆತನಿಗೆ ಕೊಟ್ಟ. ಈ ರೀತಿಯಲ್ಲಿ ನಾವು ಸ್ವಾಮಿಯ ಹೆಜ್ಜೆಗಳನ್ನು ನಾವು ನೋಡುವಾಗ ಮೊದಲನೇದಾಗಿ ನಾವು ಏನ್ ನೋಡ್ತೇವೆ ಅಂತಂದ್ರೆ ಹಿ ವಾಸ್ ಅ ಸೋಲ್ ವಿನ್ನರ್. ಸೊ ನಾವು ಕೇಳುವಂತಹ ಪ್ರಶ್ನೆ ನಮಗೆ ಈಗ ಏನಂತಂದ್ರೆ, ನಾನು ಯೇಸು ಸ್ವಾಮಿಯ ಹಾಗೆ ಏನಂತೆ, ಆಮ್ ಐ ಸೋಲ್, ಡು ಐ ಫಾಲೋ ಜೀಸಸ್ ಇನ್ ಸೋಲ್ ವಿನಿಂಗ್? ಆತ್ಮಗಳನ್ನ ಗೆಲ್ಲುವುದರಲ್ಲಿ, ಗೆಲ್ಲುವ ಕಾರ್ಯದಲ್ಲಿ ನಾನು ಯೇಸು ಸ್ವಾಮಿಯ ಹಿಂಬಾಲಕನು ನಾನಾಗಿದ್ದೇನೋ ಅನ್ನೋದನ್ನ ತಿಳ್ಕೊಳ್ಬೇಕಾಗಿರೋದು ಬಹಳ ಪ್ರಾಮುಖ್ಯವಾದ ಸಂಗತಿ. ಓಕೆ, ಎರಡನೇದಾಗಿ ನಾವು ನೋಡೋಣ, ಡು ಐ ಫಾಲೋ ಜೀಸಸ್ ಇನ್ ಸೆಟ್ಟಿಂಗ್ ಪ್ರಯಾರಿಟೀಸ್? ಆದ್ಯತೆಗಳನ್ನ ಕ್ರಮವಾಗಿ ಇಟ್ಟುಕೊಳ್ಳುವುದರಲ್ಲಿ ಯೇಸುವನ್ನ ನಾನು ಹಿಂಬಾಲಿಸ್ತಾ ಇದ್ದೇನೆ. ಆದ್ಯತೆಗಳು ಅಂದ್ರೆ ಅರ್ಥ ಆಗುತ್ತೆ ನಿಮ್ಗೆ? ಪ್ರಯಾರಿಟೀಸ್. ಓಕೆ, ನಿಮ್ಗೊಂದು ಇಲಸ್ಟ್ರೇಷನ್ ನಾನು ಹೇಳ್ತೇನೆ, ನೆನ್ಪಿಡಿ. ಈ ಒಂದು ಹಸ್ತ ಎಷ್ಟಿದೆ? 5 ಬೆರಳುಗಳು. ಓಕೆ, ಈ 5 ಬೆರಳುಗಳಲ್ಲಿರುವಂತಹ 5 ಆದ್ಯತೆಗಳನ್ನ ಪ್ರತಿಯೊಬ್ಬ ವಿಶ್ವಾಸಿ ತನ್ನ ಜೀವಿತದಲ್ಲಿ ಇಟ್ಕೊಳ್ಬೇಕು. ಓಕೆ, ಹಿಂಗೆ ಮಾಡಬೇಡಿ, ಉಲ್ಟಾ ಆಗ್ಬಿಡುತ್ತೆ. ಓಕೆ, ಹಿಂಗೆ ಇಟ್ಕೊಳ್ಳಿ ಅವಾಗ. ಸೊ ಈಗ ಇದರಲ್ಲಿ ನಿಮಗೆ ಈಗಾಗಲೇ ಕೆಲವು ಗೊತ್ತಿದೆ. ಇದ್ಯಾವ್ದು ಹೇಳಿ? ಫಸ್ಟ್, ಯಾರಿಗೆ ಫಸ್ಟ್ ಸ್ಥಾನ ನಾವು ಕೊಡ್ಬೇಕು ನಮ್ಮ ಜೀವಿತದಲ್ಲಿ? ದೇವರಿಗೆ, ಅಲ್ವೇ? ಅದೊಂದು ವಿಷಯದಲ್ಲಿ ದೇವರು ಸಂತೋಷ ಪಡ್ತಾನೆ. ಅವನಿಗೆ ಯಾವಾಗ್ಲೂ ನಾವು ಫಸ್ಟ್ ಸ್ಥಾನ, ಅಲ್ವೇ? ಫಸ್ಟ್ ಸ್ಥಾನ ಅಂತ ಹೇಳ್ತೇವೆ, ಆದ್ರೆ ಅಷ್ಟು ಟೈಮ್ ನಾವು ಅವನಿಗೆ ಕೊಡಲ್ಲ, ಅಲ್ವೇ? ನಿನಗೆ ಫಸ್ಟ್ ಪ್ಲೇಸ್ ಕೊಟ್ಟಿದ್ದೀನಪ್ಪ, ನನ್ ಡಿಸ್ಟರ್ಬ್ ಮಾಡ್ಬೇಡ ಮತ್ತೆ ಅಂತ ಹೇಳಿ, ಅಲ್ವಾ? ಆ ರೀತಿಯಲ್ಲ. ಇದು ನೋಡಿ, ಇದು ಫೇಸಿಂಗ್ ಅಪ್ವರ್ಡ್ ಇದೆ, ಅಲ್ವೇ? ಇದರ ಅರ್ಥ ಏನಂತಂದ್ರೆ, ದೇವರ ಜೊತೆಗೆ ನಾವು ಎಷ್ಟು ಸುಭದ್ರವಾದ ಸಂಬಂಧವನ್ನ ನಾವು ಇಟ್ಕೊಂಡಿರ್ತೇವೋ ಅಷ್ಟು ಆತನು ನಮ್ಮಲ್ಲಿ ಆಶೀರ್ವಾದಗಳನ್ನ ಸುರಿಸ್ತಾನೆ. ಸೊ ಇದು ಕೇವಲ ಒಂದು ಡೈರೆಕ್ಷನ್ ಮಾತ್ರವಲ್ಲ, ಇದು ಬೋತ್ ಡೈರೆಕ್ಷನ್ಸ್ ಇದು. ಸೊ ನಿನ್ನ ಸಂಬಂಧ ದೇವರ ಜೊತೆಗಿರ್ಬೇಕು, ಪ್ರಾರ್ಥನೆಗಳು ಹೋಗ್ಬೇಕು, ದೇವರ ವಾಕ್ಯ ನೀನು ಓದ್ತಾ ಇರಬೇಕು. ಅದಕ್ಕೆ ಪ್ರತಿಯಾಗಿ ದೇವರು ನಿನ್ನ ಜೀವಿತದಲ್ಲಿ ಏನ್ ಹಾಕ್ತಾನೆ? ಆಶೀರ್ವಾದಗಳ ಮೇಲೆ ಆಶೀರ್ವಾದಗಳನ್ನ ಆತನು ಸುರಿಸ್ತಾನೆ. ಈ ಆಶೀರ್ವಾದಗಳು ನಿನಗೋಸ್ಕರ ಅಲ್ಲ, ನೆನ್ಪಿಡಿ, ನಿನಗೋಸ್ಕರ ಅಲ್ಲ. ಇದು ಇಲ್ಲಿದೆ ನೋಡಿ, ಇದಕ್ಕೋಸ್ಕರ. ಗೊತ್ತಾಯ್ತಾ? ಸೊ ಇಲ್ಲಿ ಏನೇನೆಲ್ಲ ನೀವು ಸ್ವೀಕಾರ ಮಾಡ್ತೀರೋ ಅದನ್ನ ನೀವು ಇತರರಿಗೆ ಕೊಡತಕ್ಕದ್ದು. ಅವ್ರು ಯಾರು ಇತರರು ಅನ್ನೋದನ್ನ ನಾವು ಸರಿ ಕ್ರಮದಲ್ಲಿ ನಾವು ಇಟ್ಕೊಳ್ಬೇಕು. ಈಗ ದೇವರಾದ್ಮೇಲೆ ಎರಡನೇ ವ್ಯಕ್ತಿ ಯಾರು ನಮ್ಮ ಜೀವಿತದಲ್ಲಿ ಬರೋರು? ಕುಟುಂಬ. ಓಕೆ, ಸೊ ಕುಟುಂಬವನ್ನ ನಾವು ಮತ್ತೆ ಸ್ವಲ್ಪ ಡಿವೈಡ್ ಮಾಡೋಣ. ಹೇಗಂತಂದ್ರೆ, ಮದುವೆ ಆದವರು ಇದು ನಿಮ್ಮ ಜೀವನ ಸಂಗಾತಿ. ಓಕೆ, ಗಂಡ ಇದ್ರೆ ಇದು ಹೆಂಡತಿ, ಹೆಂಡತಿ ಇದ್ರೆ ಇದು ನಿಮ್ಮ ಗಂಡ. ಓಕೆ, ಸೊ ದೇವರು ಫಸ್ಟ್, ಸೆಕೆಂಡ್ ನಿಮ್ಮ ಜೀವನ ಸಂಗಾತಿ, ಥರ್ಡ್ ಯಾರಂತಂದ್ರೆ ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿಗಳು ಹಾಗೂ ಸಹೋದರ ಸಹೋದರಿಗಳು, ಕುಟುಂಬದ ಸಹೋದರ ಸಹೋದರಿ. ಇದು 3ನೇ ಬೆರಳು. ಓಕೆ, ಮತ್ತೆ ನೆನ್ಪಿಡಿ, ನೀವು ದೇವರ ಮೂಲಕ ಏನೇನೆಲ್ಲ ನೀವು ಪಡ್ಕೊಳ್ತೀರೋ, ಆತನ ಪ್ರೀತಿ, ಆತನ ಕ್ಷಮೆ, ಆತನ ಕರುಣೆ ಏನೇನೆಲ್ಲ ಪಡ್ಕೊಳ್ತೀರೋ ಯಾರಿಗೆ ಕೊಡ್ಬೇಕು? ನಿಮ್ಮ ಜೀವನ ಸಂಗಾತಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ತಂದೆ ತಾಯಿಗಳಿಗೆ, ಸಹೋದರ ಸಹೋದರಿಗಳಿಗೆ ಕೊಡತಕ್ಕದ್ದು. 4ನೇದು ಯಾರ್ದು ಅಂತಂದ್ರೆ ನಮ್ಮ ವಿಶ್ವಾಸದಲ್ಲಿರುವಂತಹ ಸಹೋದರ ಸಹೋದರಿಗಳು, ಸಭೆಯಲ್ಲಿರುವಂತ ನಮ್ಮ ಕುಟುಂಬ, ಅದು 4ನೇದು. ಇನ್ನು 5ನೇದು ಯಾವ್ದಂತಂದ್ರೆ ಲೋಕದಲ್ಲಿರುವಂತ ಜನ. ಗೊತ್ತಾಯ್ತಾ? ಈಗ 4 ಇದೆ, ಇದು ಫಸ್ಟ್ ಒಂದಿಲ್ಲ ಅಂದ್ರೆ ಏನಾಗುತ್ತೆ? ನಿಮ್ಮ ಹೆಂಡತಿಯಿಂದ ಕಂಪ್ಲೇಂಟ್ ಬರ್ತದೆ, ಏನ್ ಪ್ರೀತಿನೇ ಇಲ್ಲ ಅಂತ. ಅವಾಗ ನೀವೇನ್ ಹೇಳ್ತೀರಾ? ನನ್ ಪ್ರೀತಿ ಸಿಗ್ತಾನೆ ಇಲ್ಲ. ಯಾಕೆ ಅಂತಂದ್ರೆ ದೇವರ ಜೊತೆಗೆ ನನ್ನ ಸಂಬಂಧ ಇಲ್ಲ, ದೇವರಿಂದ ನನಗೆ ಪ್ರೀತಿ ಸಿಗ್ತಾ ಇಲ್ಲ, ಅದಕ್ಕೆ ನಿನಗೇನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಎಲ್ಲದಕ್ಕೂ ಮುಖ್ಯವಾಗಿ ಈ ಒಂದು ಕಾರಣ. ಸೊ ಯೇಸು ಕ್ರಿಸ್ತನು ಕೂಡ ತನ್ನ ಜೀವಿತದಲ್ಲಿ ಆತನು ಈ ಆದ್ಯತೆಗಳನ್ನ ಆತನು ಇಟ್ಟುಕೊಂಡು, ದೇವರು ತನ್ನನ್ನ ಯಾವ ಉದ್ದೇಶಕ್ಕಾಗಿ ಕಳಿಸಿದ್ದನೋ ಆ ಉದ್ದೇಶ ನೆರವೇರಿಸುವುದರಲ್ಲಿ ಆತನು ಕಾರ್ಯತತ್ಪರನು ಆತನಾಗಿದ್ದ. ಈ ಆದ್ಯತೆಗಳ ವಿಷಯದಲ್ಲಿ ನಾವು ನೋಡುವಾಗ, ಯೇಸು ಕ್ರಿಸ್ತನು ಒಂದ್ಸಾರಿ ಒಬ್ಬನಿಗೆ ಹೇಳ್ತಾ ಇದ್ದಾನೆ, ನನ್ನನ್ನು ಹಿಂಬಾಲಿಸಪ್ಪ ಅಂತ ಹೇಳ್ತಾ ಇದ್ದಾನೆ. ಆ ಭಾಗ ನಾವು ಓದ್ಬಿಡೋಣ. ಲೂಕ 9:59-61. ಲೂಕ 9:59
ಯಾರಾದ್ರೂ ಓದ್ತೀರಾ ಒಬ್ಬ? ಲೂಕ್ ಚಾಪ್ಟರ್ 9 59 to 61. ಆತನು ಮತ್ತೊಬ್ಬನಿಗೆ ಹಾ ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಅವನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆ ಆಗಬೇಕು ಅಂದನು. ಆದರೆ ಆತನು ಅವನಿಗೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸು ಎಂದು ಹೇಳಿದನು. ಇನ್ನೊಬ್ಬನು ಸಹ, ಸ್ವಾಮಿ, ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆ ಆಗಬೇಕು ಅಂದನು. ಸಾಕು. ಓಕೆ, ಇಲ್ಲಿ 2 ಎಕ್ಸಾಂಪಲ್ಸ್ ಗಳನ್ನ ಸ್ವಾಮಿ ಹೇಳ್ತಾನೆ. ಮೊದಲನೇ ಅವನು ಏನು ನ್ಯಾಯ ಕೊಡ್ತಾನೆ ಅಂತಂದ್ರೆ, ತಂದೆಯ ಉತ್ತರ ಕ್ರಿಯೆಗಳನ್ನ ನಾನು ಮಾಡಿ ಬರ್ಬೇಕು, ಆಮೇಲೆ ನಿನಗೆ ಬಂದು ನಾನು ನಿನ್ನನ್ನ ಹಿಂಬಾಲಿಸ್ತೇನೆ ಎಂಬ. ಇದರ ಸ್ವಲ್ಪ ಇತಿಹಾಸ ನೀವು ನೋಡಿದ್ರೆ, ಇದನ್ನ ಡೀಪ್ ಆಗಿ ಸ್ಟಡಿ ಮಾಡಿದ್ರೆ, ತಂದೆ ಸತ್ತು ಹೋಗಿಲ್ಲ, ತಂದೆ ಇನ್ನೂ ಜೀವಂತ ಇದ್ದಾನೆ. ಓಕೆ, ಸೊ ಆಗಿನ ಕಾಲದಲ್ಲಿ ಈ ಪದಗಳನ್ನ ಅವರು ಯಾಕೆ ಉಪಯೋಗ ಮಾಡ್ತಿದ್ರು ಅಂದ್ರೆ, ತಂದೆ ಮರಣ ಹೊಂದೋವರೆಗೆ ಅವನ ಜವಾಬ್ದಾರಿ ನನ್ನ ಮೇಲಿದೆ, ತಂದೆ ಸಾಯೋವರೆಗೆ ನಾನು ಆ ಜವಾಬ್ದಾರಿಯನ್ನು ಬಿಟ್ಟು ಬರ್ಲಿಕ್ಕೆ ಆಗಲ್ಲ. ಅದಕ್ಕೆ ತಂದೆ ಸಾಯೋವರೆಗೆ ಸ್ವಾಮಿ ನೀನು ವೇಟ್ ಮಾಡು, ತಂದೆ ಸತ್ತ ಮೇಲೆ ಅವನ ಉತ್ತರ ಕ್ರಿಯೆ ಎಲ್ಲ ಆದ್ಮೇಲೆ ಅವಾಗ್ಲೇ ನಾನು ಫ್ರೀ ಆಗ್ತೇನೆ, ಫ್ರೀ ಆದ್ಮೇಲೆ ನಿನ್ನನ್ನು ಬಂದು ಹಿಂಬಾಲಿಸ್ತೇನೆ. ಎಷ್ಟು ವರ್ಷ ಆಗ್ಬೋದು ಅದು? 97 ಆಗ್ಬೋದು, ಗೊತ್ತಿಲ್ಲ ಅಲ್ವೇ? ಸೊ ಈ ನೆವಗಳು ಹಾಗಿದ್ರೆ ಈ ಮನುಷ್ಯನ ಮಾಡಿದಂತ ತಪ್ಪು ಏನಂತಂದ್ರೆ, ಅವನು ಫ್ಯಾಮಿಲಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟ, ಸ್ವಾಮಿಗೆ ಸೆಕೆಂಡ್ ಪ್ರಯಾರಿಟಿ ಕೊಟ್ಟ ಅಲ್ವೇ? ಸ್ವಲ್ಪ ಹೀಗೆ ಮಾಡ್ಬಿಟ್ಟ ಅವನು, ಈಗೇನೋ ಹೇಗೆ ಗೊತ್ತಿಲ್ಲ, ಒಟ್ಟು ತಪ್ಪಾಯ್ತು ಪ್ರಯಾರಿಟಿ. ಎರಡನೇ ಅವನು ಏನ್ ಹೇಳ್ತಾನೆ, ಮನೆಯಲ್ಲಿ ನೋಡಿ, ಮನೆಯಲ್ಲಿ ಹೇಳಿ ಬರೋದಕ್ಕೆ ಇನ್ನೂ ಫೇರ್ವೆಲ್ ಆಗಿಲ್ಲ, ಸೆಂಡ್ ಆಫ್ ಸರಿ ಆಗಿಲ್ಲ ಇನ್ನು ಅಲ್ವೇ? ಸೊ ಆಗಿನ ಸೆಂಡ್ ಆಫ್ ಅದು ಸುಮ್ನೆ ಹಾಗೆ ಏನೋ ಒಂದ್ ದಿವಸದಲ್ಲಿ ಆಗಿ ಹೋಗೋದಿರ್ಲಿಲ್ಲ. ಅದು ಎಲ್ಲಾ ರಿಲೇಟಿವ್ಸ್ ಬರ್ಬೇಕು, ಎಲ್ಲಾ ಸರಿಯಾದಂತ ಕ್ರಮಗಳಾಗ್ಬೇಕು, ಅದಾದ್ಮೇಲೆ ಸೆಂಡ್ ಆಫ್ ಎಲ್ಲ ಆಗ್ತಾ ಇತ್ತು. ಅದು ಕೂಡ ಎಷ್ಟೋ ಸಮಯ ಹಿಡಿಯುವಂತದ್ದಾಗಿತ್ತು. ಅಲ್ಲಿವರೆಗೆ ಸ್ವಾಮಿ ವೇಟ್ ಮಾಡ್ಬೇಕಾ, ವೇಟ್ ಮಾಡ ಅಂತ ಹೇಳ್ತಾ ಇದ್ದಾನೆ. ಸೊ ಪ್ರಯಾರಿಟೀಸ್ ಯಾವಾಗ ತಪ್ಪಾಗ್ತದೋ ಆವಾಗ ನಮ್ಮ ಜೀವಿತಗಳಲ್ಲಿ ಸ್ವಾಮಿಗೆ ಸರಿಯಾದ ಆದ್ಯತೆ ನಾವು ಕೊಡದೆ ಹೋಗ್ತೇವೆ, ಅದರ ಮೂಲಕವಾಗಿ ನಮಗೆ ಸಿಗುವಂತ ಆಶೀರ್ವಾದಗಳು ಕೂಡ ಸಿಗದೆ ಹೋಗ್ತವೆ. ಯೇಸು ತನ್ನ ಜೀವಿತದಲ್ಲಿ ಈ ಆದ್ಯತೆಗಳನ್ನ ಸರಿಯಾಗಿ ಇಟ್ಕೊಂಡಿದ್ದ. 2ನೇ ಅಧ್ಯಾಯ 46ನೇ ವಚನ, ಲೂಕನ ಸುವಾರ್ತೆ ನೋಡಿ. ಆತನು ಇಟ್ಕೊಂಡಂತ ಆದ್ಯತೆ ಯಾವುದು? ಯೇಸು ಈಗ 12 ವರ್ಷದವನಾಗಿದ್ದಾನೆ. ಅವನ ಜೀವಿತದಲ್ಲಿ ಯಾವ ಆದ್ಯತೆಗಳನ್ನು ಇಟ್ಕೊಂಡಿದ್ದ? ಲೂಕ 2:46. 3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ನೋಡಿ, ಈಗ ತಂದೆ ತಾಯಿಗಳು ಹಬ್ಬ ಆಚರಿಸೋದಕ್ಕೆ ಅವ್ರು ಬಂದಿದ್ದಾರೆ, ಆದ್ರೆ ಇವನು ಹಬ್ಬ ಆಚರಿಸೋದ್ ಬಿಟ್ಟು ಎಲ್ಲಿ ಕೂತಿದ್ದಾನೆ? ಬೈಬಲ್ ಸ್ಟಡಿ ಕೂತಿದ್ದಾನೆ. ನೀವ್ ಯಾವಾಗಾದ್ರೂ ಮಾಡಿದ್ದೀರಾ ಸೆಲೆಬ್ರೇಷನ್ ಬಿಟ್ಟು ಬೈಬಲ್ ಸ್ಟಡಿಗೆ? ಬ್ರದರ್ ಬಂದು ವೇಟ್ ಮಾಡ್ತಾ ಇದ್ರು, ನೀವು ಬರ್ಲಿಲ್ಲ ಅಲ್ವೇ? ನಮ್ಮ ಜೀವಿತಗಳಲ್ಲಿ ಆದ್ಯತೆಗಳು ಬೈಬಲ್ ಸ್ಟಡಿಗೆ ಲಾಸ್ಟಿಗೆ ಬರ್ತವೆ ಅಲ್ವೇ? ಉಳಿದೆಲ್ಲ ಸಂಗತಿಗಳು, ಸೆಲೆಬ್ರೇಷನ್, ಫ್ಯಾಮಿಲಿ ಫೆಸ್ಟಿವಲ್ ಎಲ್ಲ ಮುಗಿದು ಆದ್ಮೇಲೆ, ಯಾಕಂದ್ರೆ ಅವುಗಳನ್ನ ತಪ್ಪಿಸ್ಲಿಕ್ಕೆ ಆಗಲ್ಲ, ಇದು ತಪ್ಪಿಸ್ಬೋದು, ಹೌದಾ? ಹಾಗೆ ಮಾಡ್ಕೊಂಡಿದೀವಿ ನಾವು ನಮ್ಮ ಜೀವಿತಗಳಲ್ಲಿ. ಹೇಗಾಗ್ಬೇಕಂತಂದ್ರೆ, ಅವುಗಳನ್ನ ತಪ್ಪಿಸಿದ್ರು ಪರವಾಗಿಲ್ಲ, ಇದು ತಪ್ಪಬಾರ್ದು, ಬೈಬಲ್ ಸ್ಟಡಿ ತಪ್ಪಿ ಹೋಗ್ಬಾರ್ದು. ಅದಕ್ಕೆ ನಾನು 31ಗೆ ನಿಮ್ಮ ಹತ್ರ ಬರ್ಬೇಕಂತೇಳಿ ನಾನು ಬಹಳ ಅಡ್ವಾನ್ಸ್ ಆಗಿ ಬ್ರದರ್ ಮೃತ್ಯುಂಜಯ ಕುಮಾರ್ ಅವರು ನನಗೆ ಡೇಟ್ ಕೊಟ್ಟಿದ್ರು. ಅದಕ್ಕಾಗಿ ನಾನು ಸಿದ್ಧ ಮಾಡ್ತಾ ಇರುವಾಗ ಹೊಸ ವರ್ಷದಲ್ಲಿ ಸಹೋದರ ಸಹೋದರಿಯರೆಲ್ಲ ಕಾಲಿಡ್ತಾ ಇದ್ದಾರೆ. ಇವ್ರಿಗಾಗಿ ನಾನು ಏನಾದ್ರೂ ಕೊಡ್ಬೇಕು, ಒಂದು ಡಿಸಿಪ್ಲಿನ್ಗೆ ಕೊಡ್ಬೇಕು ಅಂತ ಹೇಳಿ ಕೆಲವು ಬುಕ್ಸ್ ಗಳನ್ನ ನಾನು ತಂದಿದ್ದೇನೆ. ಆ ಬುಕ್ಸ್ ಏನಂತಂದ್ರೆ, ಸತ್ಯವೇದದ ಕ್ರಮವಾದಂತ ಸ್ಟಡಿ ರೀಡಿಂಗ್ ಅಷ್ಟೇ ಅಲ್ಲ, ಆದ್ರೆ ಅದನ್ನ ಮೆಮರೈಸ್ ಮಾಡುವಂತದ್ದು ಕೂಡ ಇದೆ. ಅದರಲ್ಲಿ ನಿಮಗೆ ನಾನು ತೋರಿಸ್ತೇನೆ. ಸೊ ಇದಕ್ಕೆ ಬೈಬಲ್ ಕ್ಯಾಲೆಂಡರ್ ಅಂತ ಹೇಳ್ತಾರೆ. ಇದು ಯಾವ ದಿವಸ ಹಾಲಿಡೇ, ಯಾವ ದಿವಸ ಫ್ರೀ, ಅದರ ಬಗ್ಗೆ ಅಲ್ಲ ಇದು ಕ್ಯಾಲೆಂಡರ್. ದೇವರ ವಾಕ್ಯ ಕ್ರಮವಾಗಿ ಹೇಗೆ ಓದ್ಬೇಕು ಅನ್ನೋ ವಿಷಯದಲ್ಲಿ ಅದಿದೆ. ಪ್ರತಿಯೊಂದೊಂದು ದಿವಸ ಯಾವ ವಾಕ್ಯ ಭಾಗ ನೀವು ಓದ್ಬೇಕು, ಬೆಳಿಗ್ಗೆ ಯಾವುದು, ಸಾಯಂಕಾಲ ಯಾವುದು. ಓಕೆ, ಈ ರೀತಿಯಲ್ಲಿದೆ. ಮತ್ತೆ ರೈಟ್ ಪೇಜ್ ಅಲ್ಲಿ ಏನಿದೆಯಲ್ಲ, ಬಲಗಡೆ ಇರುವಂತಹ ಪೇಜ್ ನಲ್ಲಿ ಯಾವ ವಚನಗಳನ್ನ ನೀವು ಬಾಯ್ಪಾಠ ಮಾಡಬೇಕು ಅನ್ನೋದು. ಸೊ 3 ದಿವಸಗಳಿಗೆ ನೀವು 2 ವಚನಗಳನ್ನ ಬಾಯ್ಪಾಠ ಮಾಡಬೇಕು. ಸೊ ಈ ರೀತಿಯಲ್ಲಿ ಮಾಡಿದ್ರೆ ನೀವು 1 ವರ್ಷದಲ್ಲಿ ಇಡೀ ಬೈಬಲ್ ಅನ್ನ ಓದಿ ಮುಗಿಸ್ತೀರಾ. 1 ವರ್ಷದಲ್ಲಿ 100 ವಚನಗಳನ್ನ ಬಾಯ್ಪಾಠ ಮಾಡ್ತೀರಾ. ಸೊ ಇದನ್ನ ಬರೆದವರು R. ಸ್ಟ್ಯಾನ್ಲಿ ಎಂಬುದಾಗಿ ದೇವರ ವಾಕ್ಯದ ಒಳ್ಳೆ ಬೋಧಕರು ಅವರು.
ಇದು ಇಂಗ್ಲಿಷ್ ನಲ್ಲಿ 30 ಕಾಪೀಸ್ ಮತ್ತು ಕನ್ನಡದಲ್ಲಿ 30 ಕಾಪೀಸ್ ಇದೆ. ಯವನಸ್ಥರು ಒಂದ್ ವೇಳೆ ಇಂಗ್ಲಿಷ್ ಕಾಪೀಸ್ ನೀವು ತಗೊಳ್ಬಹುದು, ಮತ್ತೆ ಹಿರಿಯರು ಕನ್ನಡ ಕಾಪೀಸ್ ಗಳನ್ನು ತಗೊಳ್ಬಹುದು. ಸೊ ಇದನ್ನ ಯಾಕೆ ನಾನು ತಂದೆ ಅಂತಂದ್ರೆ ಇವತ್ತು ಈ ಒಂದು ಡಿಸಿಪ್ಲಿನ್ ನಮ್ಮಲ್ಲಿ ಬಹಳ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಸಾಮಾನ್ಯವಾಗಿ ಬಸವನಗುಡಿಯಲ್ಲಿ ಅಷ್ಟೇ ಅಂತ ನಾನು ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ನಾವು ನೋಡುವಾಗ ವಿಶ್ವಾಸಿಗಳಲ್ಲಿ ಯಾಕೆ ಗೊತ್ತಾ, ಯಾಕಂದ್ರೆ ಬಹಳ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನಾವೆಲ್ಲ ಬಹಳ ಬ್ಯುಸಿ ಆಗ್ಬಿಟ್ಟಿದ್ದೇವೆ ಅಲ್ವೇ. ದೇವರ ವಾಕ್ಯ ಟೈಮ್ ಇದ್ರೆ ನಾವು ಓದ್ತೇವೆ, ಮೂಡ್ ಬಂದ್ರೆ ಬೈ ಹಾರ್ಟ್ ಮಾಡ್ತೇವೆ. ಅದಕ್ಕೆ 2023 ಅಲ್ಲಿ ಅನೇಕ ಆಶೀರ್ವಾದಗಳನ್ನ ಕಳ್ಕೊಂಡ್ ಬಿಟ್ಟಿದ್ದೇವೆ. 2024 ಅಲ್ಲಿ ಆ ರೀತಿಯಲ್ಲಿ ಮಾಡೋದು ಬೇಡ. ನಮಗೆ ವೇಸ್ಟ್ ಮಾಡ್ಲಿಕ್ಕೆ ಟೈಮು ಇಲ್ಲ. ಈಗ ಬರುವ ಎಲ್ಲ ಟೈಮ್ ಅನ್ನ ಬಹಳ ಪ್ರಶಸ್ತವಾಗಿ ನಾವು ಇಟ್ಕೊಳ್ಬೇಕಾಗಿರೋದು ಬಹಳ ಪ್ರಾಮುಖ್ಯವಾದಂತ ಸಂಗತಿ. ಓಕೆ, ಸೊ ದೇವರ ವಾಕ್ಯದ ಧ್ಯಾನ, ಪ್ರಾರ್ಥನೆ, ಈ ಶಿಸ್ತುಗಳು ನಮ್ಮ ಜೀವಿತಗಳಲ್ಲಿ ಇರಬೇಕಾದದ್ದು ಬಹಳ ಪ್ರಾಮುಖ್ಯ. ಮೂರನೇದಾಗಿ ನಾವು ನೋಡೋಣ, ನಮಗೆ ನಾವು ಕೇಳಬೇಕಾಗಿರುವಂತ ಪ್ರಶ್ನೆ ಏನಂತಂದ್ರೆ, ಡು ಐ ಫಾಲೋ ಜೀಸಸ್ ಅಗೇನ್ಸ್ಟ್ ಮಟೀರಿಯಲಿಸಮ್? ಏನಂತಂದ್ರೆ, ಯೇಸುವು ದ್ರವ್ಯಗಳನ್ನ ಅಥವಾ ದ್ರವ್ಯಾಶಯ ವಿರುದ್ಧವಾಗಿ ಹೇಗೆ ಬೋಧನೆ ಮಾಡಿ ಅದನ್ನ ತನ್ನ ಜೀವಿತದಲ್ಲಿ ಅನುಕರಣೆ ಮಾಡಿದನೋ ಹಾಗೆ ನಾನು ಆತನನ್ನ ಹಿಂಬಾಲಿಸ್ತಾ ಇದ್ದೇನೆ. ಸೊ ದ್ರವ್ಯಾಶಯ ಅಂತ ನಾವು ಹೇಳುವಾಗ ಮತ್ತಾಯನ ಸುವಾರ್ತೆಯಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ಒಬ್ಬ ಯವನಸ್ಥನಾದಂತ ಐಶ್ವರ್ಯವಂತನು ಬಂದ ಯೇಸ್ವಾಮಿ ಹತ್ರ. ಏನ್ ಪ್ರಶ್ನೆ ಕೇಳ್ತಾನೆ ಹೇಳಿ ಅವನು? ನಿತ್ಯ ಜೀವ ಪಡೆಯಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅಂತ. ನೋಡಿ, ಅವನು ಕೇಳ್ತಾ ಇರುವಂತ ಪ್ರಶ್ನೆ ಅದು ಏನೋ $1 ಬಿಲಿಯನ್ ಕ್ವೆಶ್ಚನ್ ಅದು ಅಲ್ವೇ. ಅಂತ ಪ್ರಶ್ನೆ ಕೇಳ್ಬಿಟ್ರೆ ಮತ್ತೆ ಅದಕ್ಕಿಂತ ದೊಡ್ಡ ಪ್ರಶ್ನೆ ಯಾವುದೂ ಇಲ್ಲ. ಯಾಕಂದ್ರೆ ನಿತ್ಯ ಜೀವಕ್ಕಿಂತ ದೊಡ್ಡದು ಏನಿದೆ? ಸೊ ಸರಿಯಾದ ಪ್ರಶ್ನೆಯನ್ನ ಕೇಳಿ ಹಿಡ್ಕೊಂಡು ಆತನು ಬಂದ, ಸರಿಯಾದ ವ್ಯಕ್ತಿ ಹತ್ರ ಆತನು ಬಂದ, ಸರಿಯಾದ ಉತ್ತರ ಕೂಡ ಆತನಿಗೆ ಸಿಕ್ಕಿತು. ಏನು ಉತ್ತರ ಹೇಳ್ತಾ ಇದ್ದಾನೆ ಸ್ವಾಮಿ? ಆತನ ಏನ್ ಹೇಳ್ತಾನೆ? ಗೋ ಸೆಲ್ ವಾಟ್ ಯು ಹ್ಯಾವ್, ಗಿವ್ ಟು ದ ಪುವರ್, ಯು ವಿಲ್ ಹ್ಯಾವ್ ಟ್ರೆಷರ್ ಇನ್ ಹೆವೆನ್, ಕಮ್ ಅಂಡ್ ಫಾಲೋ ಮೀ. ಏನ್ ಮಾಡಂತ ಹೇಳ್ತಾನೆ ಅವನು? ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು. ಐಶ್ವರ್ಯವಂತ ಇದ್ದ, ಅವನಿಗೆ ಎಷ್ಟು ಹಣ ಇತ್ತು, ಬ್ಯಾಂಕ್ ಬ್ಯಾಲೆನ್ಸು, ಬ್ಯಾಂಕ್ FDs ಎಷ್ಟೆಷ್ಟಿತ್ತು ಅಂತ ಎಲ್ಲ ಸ್ವಾಮಿಗೆ ಗೊತ್ತಿತ್ತು. ಆದ್ರೆ ಆ ಯವನಸ್ಥನಿಗೆ ಗೊತ್ತಿಲ್ಲದಂತ ಒಂದು ಸಂಗತಿ ಯೇಸುವಿಗೆ ಗೊತ್ತಿತ್ತು. ಏನಂತಂದ್ರೆ, ಆ ಯವನಸ್ಥನ ಹೃದಯ ಎಲ್ಲಿತ್ತು? ಆಸ್ತಿಯಲ್ಲಿ ಕುಳಿತಿತ್ತು. ಸೊ ಅದಕ್ಕೆ ಸರಿಯಾದ ಕ್ಷೇತ್ರದಲ್ಲಿ ಯೇಸ್ವಾಮಿ ಬೊಟ್ಟಿಟ್ಟು ಹೇಳ್ತಾ ಇದ್ದಾನೆ, ನಿನಗೆ ಬೇಕಾಗಿರೋದು ಏನ್ ಗೊತ್ತಾ? ಯಾವುದನ್ನ ನೀನು ಶೇಖರಿಸಿ ಇಟ್ಕೊಂಡಿದೀಯಲ್ಲ, ಯಾವುದರ ಮೇಲೆ ನಿನ್ನ ಮನಸ್ಸು ಹೋಗ್ಬಿಟ್ಟಿದೆಯಲ್ಲ, ಅದನ್ನ ನಿನ್ನ ಜೀವಿತದಿಂದ ಯಾವಾಗ ನೀನು ತೆಗೆದು ಬಿಡ್ತೀಯೋ ಆವಾಗ ನಿನಗೆ ನಿತ್ಯ ಜೀವ ಸಿಗ್ತದೆ. ನನ್ನ ಪ್ರಿಯರೇ, ಆ ಯವನಸ್ಥನು ಏನ್ ಮಾಡಿದ ಗೊತ್ತಾ? ಮುಖ ಬಾಡಿದವನಾಗಿ ಹೋಗ್ಬಿಟ್ಟ. ಏನ್ ತೋರಿಸ್ತದೆ ಅದು? ಅವನು ಸಿದ್ಧನಿರಲಿಲ್ಲ ತನ್ನ ಐಶ್ವರ್ಯವನ್ನು ಬಿಟ್ಕೊಡ್ಲಿಕ್ಕೆ. ಅವನ ಜೀವವೇ ಅವನ ಆಸ್ತಿ, ಅವನ ಐಶ್ವರ್ಯವೇ ಅವನ ಜೀವಿತ ಆಗೋಗ್ಬಿಟ್ಟಿತ್ತು. ಸ್ವಾಮಿ ಅವನಿಗೆ ಒಂದೇ ಒಂದು ಮಾರ್ಗ ಹೇಳಿದ, ಅದು ಬಿಟ್ಟು ಬೇರೆ ಮಾರ್ಗ ಇರಲಿಲ್ಲ. ಕಟ್ ಮಾಡ್ಬಿಡು, ಹೋಗ್ಲಿ ಬಿಡು, ನಿನ್ನ ಜೀವ ಹಾಳು ಮಾಡ್ಕೊಳ್ಬೇಡ, ನಿತ್ಯ ಜೀವ ಕಳ್ಕೊಳ್ಬೇಡ. ಇವುಗಳನ್ನ ಕಳ್ಕೊಂಡ್ರೆ ನಾನು ನಿನಗೆ ಕೊಡ್ತೇನೆ ಮತ್ತೆ ಬೇಕಂದ್ರೆ, ಆದ್ರೆ ಇದನ್ನ ನೀನು ಕಳ್ಕೊಂಡ್ರೆ ಯಾರು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಆ ಯವನಸ್ಥನಿಗೆ ಬಹಳ ಕನಿಕರದಿಂದ, ದೇವರ ವಾಕ್ಯ ಕೂಡ ಅದು ಹೇಳ್ತದೆ, ಬಹಳ ಅವನನ್ನ ಪ್ರೀತಿಸಿ ಆ ಮಾತನ್ನ ಹೇಳಿದ ಅಂತ ಹೇಳಿ ಆ ಮಾತಿದೆ. ಪ್ರಿಯರ, ಇವತ್ತು ವಿಶ್ವಾಸಿಗಳಾಗಿ ಆಸ್ತಿಯ ವಿಷಯದಲ್ಲಿ, ಐಶ್ವರ್ಯದ ವಿಷಯದಲ್ಲಿ ಯೇಸು ಸ್ವಾಮಿ ಬಹಳ ಹೆಚ್ಚಾಗಿ ಮಾತಾಡಿದ. ಅದನ್ನ ನಾವು ಗಮನಿಸೋದಷ್ಟೇ ಅಲ್ಲ, ಅದರ ಪ್ರಕಾರ ನಡೆಯುವುದನ್ನ ನಾವು ಕಲಿಯಬೇಕಂತ ಬಹಳ ಪ್ರಾಮುಖ್ಯವಾದಂತಹ ಸಂಗತಿ. ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿದೆ. ಏನಂತ ಅಲ್ಲಿ ಹೇಳ್ತಾನೆ, ಹಣವು ಎಲ್ಲ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತ. ಕರೆಕ್ಟಾ? ಕರೆಕ್ಟ್ ಅಲ್ಲ, ನಾನು ಹೇಳಿದ್ದು ಕರೆಕ್ಟ್ ಮಾಡಿ. ಹಣದ ಆಸೆಯು, ಹಣವು ಕೆಟ್ಟತನಕ್ಕೆ ಮೂಲ ಅಲ್ಲ, ಹಣದ ಆಸೆ. ಇದ್ರ ಅರ್ಥ ಏನಂತಂದ್ರೆ, ಹಣ ಇಟ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ, ಆದ್ರೆ ಎಷ್ಟು ಇಟ್ಕೊಳ್ಬೇಕು ಅಷ್ಟೇ ಇಟ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆಗೋಯ್ತು ಅಂತಂದ್ರೆ ಏನಾಗ್ತದೆ? ಆಸೆ ಬಂದ್ಬಿಡ್ತದೆ. ಓಕೆ, ಅದಕ್ಕೆ ಈ ಹಣದ ವಿಷಯದಲ್ಲಿ ಒಬ್ಬ ದೇವಭಕ್ತರು ಈ ರೀತಿಯಲ್ಲಿ ಹೇಳಿದಾರೆ. ಏನಂತಂದ್ರೆ, ದೇವರು ಕೂಡ, ಸ್ವಾಮಿ ಕೂಡ ಒಂದು ಅಪ್ಪಣೆಯನ್ನ ಕೊಟ್ಟಿದ್ದಾನೆ. ಏನಂತಂದ್ರೆ, ಯಾವ ಮನುಷ್ಯನು ಇಬ್ಬರು
ಯಜಮಾನರನ್ನ ಸೇವಿಸಲಾರ ಅಂತ ಹೇಳಿ ಮುಂದೆ ಏನ್ ಹೇಳ್ತಾನೆ, ಆ ಇಬ್ರು ಯಜಮಾನರು ಯಾರು ಅಂತ ಹೇಳ್ತಾನೆ. ಏನ್ ಹೇಳಿ? ದೇವರನ್ನು, ಹಣವನ್ನು. ಇಂಗ್ಲಿಷ್ ನಲ್ಲಿ ನೋಡಿದ್ರೆ ಯು ಕೆನಾಟ್ ಸರ್ವ್ ಗಾಡ್ ಅಂಡ್ ಮ್ಯಾಮನ್ ಅಂತ ಇದೆ. ಅಲ್ಲಿ ಮ್ಯಾಮನ್ ಅಂತಂದ್ರೆ ಕೇವಲ ಹಣ, ಕೇವಲ ಕರೆನ್ಸಿ ನೋಟು ಅಷ್ಟೇ ಅಲ್ಲ. ಅದೇನ್ ಹೇಳ್ತದೆ ಅಂದ್ರೆ ಇಟ್ ಇಸ್ ದ ಸ್ಪಿರಿಟ್ ಆಫ್ ಮನಿ ಅಂತ. ಈ ಹಣದಲ್ಲಿ ಅಥವಾ ಆಸ್ತಿಯಲ್ಲಿ ಒಂದು ತರದ ದುರಾತ್ಮ ಇರ್ತದೆ, ವ್ಯಾಮೋಹ, ದುರಾತ್ಮ, ದುರಾಶೆ. ಸೊ ಅದೇನಾಗ್ತದೆ ಅಂದ್ರೆ ಯಾರ ಹತ್ರ ಹೆಚ್ಚು ಹೆಚ್ಚು ಹಣ ಇರ್ತದೋ ಆ ವ್ಯಾಮೋಹ ಅವರನ್ನ ಹಿಡ್ಕೊಂಡು ಬಿಡ್ತದೆ. ಅದಕ್ಕೆ ನಾವು ಯಾವಾಗ್ಲೂ ಹೆಚ್ಚು ಆಸೆ ಪಡ್ಲಿಕ್ಕೆ ಹೋಗ್ಬಾರ್ದು. ಹೆಚ್ಚು ಸ್ಯಾಲರಿ, ಹೆಚ್ಚು ಡೆಸಿಗ್ನೇಷನ್, ಹೆಚ್ಚು ಪವರ್ ಅಂತ ಹೇಳಿ ಯಾರು ಹೋಗ್ತಾರಲ್ಲ ಅವರು ದೇವರಿಂದ ದೂರ ದೂರ ಹೋಗ್ತಾ ಇದ್ದಾರೆ. ಅದಕ್ಕೆ ನಮಗೆ ದೇವರು ಆ ಎಚ್ಚರಿಕೆಯನ್ನ ಕೊಡ್ತಾರೆ. ಹಣದ ಆಶೆಯಿಂದ ನಾವು ದೂರವಾಗಿರಬೇಕು ಅನ್ನುವಂತ ಎಚ್ಚರಿಕೆ ನಮಗೆ ಕೊಡಲ್ಪಟ್ಟಿದೆ. ಹೀಗಾಗಿ ಸ್ವಾಮಿ ಕೂಡ ತನ್ನ ಜೀವಿತದಲ್ಲಿ ಈ ಎಚ್ಚರಿಕೆ ಮಾತುಗಳನ್ನ ಆತನು ಹೇಳಿದ್ದು ಮಾತ್ರವಲ್ಲ, ತನ್ನ ಜೀವಿತದಲ್ಲಿ ಅದರ ಪ್ರಕಾರ ಆತನು ನಡೆದುಕೊಂಡದ್ದು. ಯಾಕಂದ್ರೆ ಸೈತಾನನು ಬಂದು ಅವನನ್ನ ಶೋಧನೆಗೆ ಗುರಿಪಡಿಸಿದಾಗಲೂ ಕೂಡ ಆತನ ಏನ್ ಹೇಳ್ತಾನೆ, ಆತನು ಒಡ್ಡಿದಂತಹ ಎಲ್ಲ ಆಮಿಷಗಳಿಗೆ ಸ್ವಾಮಿ ಹೋಗೊಡ್ಲಿಲ್ಲ ಅಲ್ವೇ. ನಾನು ಯಾರಿಗೆ ಭಯಪಟ್ಟು ನಡಿಬೇಕು? ದೇವರಿಗೆ ಭಯಪಟ್ಟು ನಡಿಬೇಕು ಅಂತ ಹೇಳಿ ಆತನನ್ನ ಸೋಲಿಸಿ ಬಿಡ್ತಾನೆ ಶೋಧನೆಗಳಲ್ಲಿ. ಹೀಗಾಗಿ ಇವತ್ತು ನಾವು ನಮಗೆ ಕೇಳಬೇಕಾದಂತ ಬಹಳ ಪ್ರಾಮುಖ್ಯವಾದಂತ ಹಣದ ವಿಷಯದಲ್ಲಿರುವಂತಹ ಒಂದು ಪ್ರಶ್ನೆ ಏನಂತಂದ್ರೆ, ನೋಡಿ ನಮ್ಮ ಜೀವಿತಗಳನ್ನ ಪರೀಕ್ಷೆ ಮಾಡಿ ನೋಡ್ಕೊಳ್ಳೋಣ ಈ ಪ್ರಶ್ನೆಯ ಮೂಲಕವಾಗಿ. ಇವತ್ತು ನೀನು ಹಣ ಹಿಡ್ಕೊಂಡಿದೀಯೋ? ನೋಡಿ, ಕಂಪ್ಲೀಟ್ ಮಾಡ್ಬಿಟ್ರ. ಇವತ್ತು ನೀನು ಹಣ ಹಿಡ್ಕೊಂಡಿದೀಯೋ ಅಥವಾ ಹಣ ನಿನ್ನ ಹಿಡ್ಕೊಂಡಿದೆಯೋ? ಬಹಳ ಮುಖ್ಯ. ನಾಳೆ ದಿವಸ ಬೆಳಿಗ್ಗೆ ಎದ್ದಾಗ ನೀವು ಯಾವ ಬ್ಯಾಂಕಿನಲ್ಲಿ ಎಫ್ ಡಿ ಇಟ್ಟಿದ್ದೀರೋ ಆ ಬ್ಯಾಂಕ್ ಮುಳುಗ್ ಹೋಯ್ತು ಅಂತ ಸುದ್ದಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದ ನಿಮಗೆ? ಸೊ ಪರೀಕ್ಷೆ ಏನಂತಂದ್ರೆ, ಯಾವುದೇ ನ್ಯೂಸ್ ಬರ್ಲಿ ನನಗೇನು ಆಗಲ್ಲ. ಯಾವ ಬ್ಯಾಂಕಿನಲ್ಲಿ ನಾನು ಎಫ್ ಡಿ ಇಟ್ಟಿದ್ದೀನಿ ಆ ಬ್ಯಾಂಕ್ ಮುಳುಗಿ ಹೋಗ್ಲಿ ನನಗೇನು ಆಗಲ್ಲ ಅಂತ ನಿಮ್ಮ ಪ್ರತಿಕ್ರಿಯೆ ಒಂದು ವೇಳೆ ಇದ್ರೆ ನೀವು ಹಣ ಹಿಡ್ಕೊಂಡಿದ್ದೀರಾ, ಹಣ ನಿಮ್ಮನ್ನು ಹಿಡ್ಕೊಂಡಿಲ್ಲ. ಪ್ರಿಯರೇ, ಕೆಲವು ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ದೇವರ ಸೇವಕರುಗಳು ಕೂಡ ಜಾರಿ ಬಿದ್ದು ಹೋಗಿದ್ದಾರೆ. ಅದರಲ್ಲಿ ಇದು ಒಂದು ಹಣದ ವಿಷಯದಲ್ಲಿ ಅವರು ಹೆಚ್ಚು ಹೆಚ್ಚು ಆಸೆ ಪಡ್ತಾ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ದೇವರಿಂದ ದೂರವಾಗಿ ಹೋಗಿಬಿಟ್ಟಿದ್ದಾರೆ. ಸೊ ಅದ್ರ ವಿಷಯದಲ್ಲಿ ನಾವು ಎಚ್ಚರಿಕೆ ವಹಿಸೋಣ. ನಾವು ಕೇಳಬೇಕಾಗಿರೋ ಒಂದು ಪ್ರಶ್ನೆ, ಡೂ ಐ ಫಾಲೋ ಜೀಸಸ್ ಅಗೇನ್ಸ್ಟ್ ಮಟೀರಿಯಲ್? ದ್ರವ್ಯಾಶೆಗಳ ವಿರುದ್ಧವಾಗಿ ಇರುವಂತಹ ಯೇಸುವಿನ ನಿಲುವನ್ನ ನಾವು ಅನುಸರಿಸಿ ಆತನನ್ನ ಹಿಂಬಾಲಿಸ್ತಾ ನಾವಿದ್ದೇವೆ. ಓಕೆ, ಇನ್ನು ಕೊನೆಯದಾಗಿ ಒಂದು ಸಂಗತಿಯನ್ನ ನಾವು ನೋಡೋಣ. ಡೂ ಐ ಫಾಲೋ ಜೀಸಸ್ ಇನ್ ಒಬೇಯಿಂಗ್ ದ ಕಾಲ್ ಫಾರ್ ಸರ್ವಿಸ್, ದ ಕಾಲ್ ಫಾರ್ ಮಿನಿಸ್ಟ್ರಿ? ದೇವರ ಸೇವೆಗೋಸ್ಕರವಾಗಿ, ದೇವರ ರಾಜ್ಯದಲ್ಲಿ ಸೇವೆ ಮಾಡೋದಕ್ಕೋಸ್ಕರವಾಗಿ ದೇವರು ನಮಗೆ ಕರೆಯನ್ನ ಕೊಡುವಾಗ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ವಿಧೇಯನಾಗಿ ಆತನು ಬಂದನೋ ಹಾಗೆ ನಾವು ಆತನನ್ನು ಹಿಂಬಾಲಿಸ್ತೇವೆ. ಬಹಳ ಬಹಳ ಕಠಿಣವಾದಂತಹ ಕ್ಷೇತ್ರ ಇದು. ಯೇಸು ಸ್ವಾಮಿ ಪರಲೋಕದಲ್ಲಿದ್ದಾಗ ದೇವರು ಯೋಚನೆ ಮಾಡಿ ಆತನು ಯೆಶಾಯನ ಗ್ರಂಥದಲ್ಲಿ ಇದರ ಒಂದು ಸಣ್ಣ ಚಿತ್ರ ನಾವು ಅದನ್ನ ಕಾಣ್ತೇವೆ. ದೇವರು ತೀರ್ಮಾನ ಮಾಡಿದ, ನಾನು ಕಳಿಸ್ತೇನೆ, ಯಾರು ಹೋಗ್ತೀರಾ? ಐ ವಿಲ್ ಸೆಂಡ್ ಬಟ್ ಹೂ ವಿಲ್ ಗೋ? ಅಂದ್ರೆ ಈ ಲೋಕಕ್ಕೆ ಮನುಷ್ಯರಾಗಿ ಬರಬೇಕು, ದೇವರ ಸ್ವರೂಪದಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮ ಈ ಮೂರರಲ್ಲಿ ಒಬ್ಬರು ಬಂದು ಮನುಷ್ಯರ ಸ್ವರೂಪವನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಬಾಳ್ವೆ ಮಾಡಿ ಕೊನೆಗೆ ಶಿಲುಬೆಯ ಮೇಲೆ ಪ್ರಾಣವನ್ನ ಕೊಟ್ಟು ಯಜ್ಞಾರ್ಪಿತವಾದಂತಹ ಒಂದು ಮರಣವನ್ನ ನಾವು ಹೊಂದಬೇಕು ಅಂತ ಹೇಳಿ ಈ ಕರೆಯನ್ನ ಪರಲೋಕದಲ್ಲಿ ದೇವರು ಕೊಡುವಾಗ ಎದ್ದು ನಿಂತವ್ರು ಯಾರು ಗೊತ್ತಾ? ಯೇಸು ಸ್ವಾಮಿ. ಹಿಯರ್ ಆಮ್ ಮೈ ಲಾರ್ಡ್, ಸೆಂಡ್ ಮೀ. ಇಲ್ಲಿದ್ದೇನೆ ಸ್ವಾಮಿ, ನನ್ನನ್ನು ಕಳಿಸು. ಯೇಸು ಸ್ವಾಮಿ ಈ ಲೋಕಕ್ಕೆ ಆತನು ಬಂದದ್ದು ಒಬ್ಬ ಮಿಷನರಿ ಆಗಿ ಅಲ್ವೇ? ದೇವರ ಒಬ್ಬನೇ ಮಗನು. 3:16 ಯೋಹಾನರಲ್ಲಿ ನಾವು ನೋಡುವ ಹಾಗೆ ತನ್ನ ಒಬ್ಬನೇ ಮಗನನ್ನ ದೇವರು ಏನ್ ಮಾಡ್ಬಿಟ್ಟ? ದಾನವಾಗಿ ಆತನು ಕೊಟ್ಟ. ನನ್ನ ಪ್ರಿಯರೇ, ಇವತ್ತು ದೇವರ ಮಕ್ಕಳು ಅಂತ ನಾವು ಹೇಳ್ಕೊಳ್ತೇವೆ. ದೇವರ ಹಾಗೆ ನಮ್ಮ ಮಕ್ಕಳನ್ನ ದೇವರು ಕೇಳುವಾಗ ಯಾರನ್ನ ಕಳಿಸ್ಲಿ?
ನಿನ್ನ ಮಗಳನ್ನ ನೀನು ಕಳಿಸ್ತೀಯೋ ದೇವರ ಸೇವೆಗೆ ಅಂತ ಹೇಳಿ ನಿಮ್ಮ ತಂದೆ ತಾಯಿಗಳಾದ ನಿಮಗೆ ಆ ಪ್ರೀತಿಯುಳ್ಳಂತ ತಂದೆ ಯಾವ ತಂದೆ ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಮಿಷನರಿ ಆಗಿ ಕಳಿಸ್ಬಿಟ್ಟನೋ ಅವನು ಆ ಪ್ರಶ್ನೆಯನ್ನ ಕೇಳುವಾಗ ನಾವು ಸಿದ್ಧರಿದ್ದೇವೆ. ಅನೇಕ ಸಾರಿ ತಂದೆ ತಾಯಿಗಳು 3 ಮಕ್ಕಳನ್ನ ಪಡೆದು ಯಾರನ್ನ ಒಬ್ಬರನ್ನ ದೇವರ ಸೇವೆಗೆ ಕಳಿಸ್ತೇನೆ ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಆದ್ರೆ ಯಾರನ್ನ ಕಳಿಸ್ತಾರೆ ಹೇಳಿ ಅವರು? ಎಕ್ಸಾಮ್ ನಲ್ಲಿ ಫೇಲ್ ಆಗಿ, ನೋಡ್ಲಿಕ್ಕೆ ಚಂದ ಇಲ್ಲ, ಜಾಣರಿಲ್ಲ, ಏನೂ ಪ್ರಯೋಜನ ಇಲ್ಲ, ಹೋಗ್ಬಿಡಪ್ಪ ದೇವರ ಸೇವೆ. ನನ್ನ ಪ್ರಿಯರೇ, ಬಹಳ ದುಃಖ ಇದು, ಬಹಳ ದುಃಖ. ನಮ್ಮ ಸ್ವಭಾವ ಹಾಗೋಗ್ಬಿಟ್ಟಿದೆ. ಈ ಲೋಕದಲ್ಲಿ ಇದ್ದು ದೇವರಿಗೆ ಯಾವುದನ್ನ ಕೊಡೋದು? ದೇವರಿಗೆ ಕಣ್ಣಿಲ್ಲ ಅಲ್ಲ, ದೇವರು ನೋಡೋದಿಲ್ಲ ಅಲ್ಲ, ಏನ್ ಕೊಟ್ರೆ ನಡೀತದೆ ಅಂತ. ನನ್ನ ಪ್ರಿಯರೇ, ದೇವರ ವಾಕ್ಯದಲ್ಲಿ ಒಂದು ಸಿದ್ಧಾಂತ ಇದೆ, ನೀನ್ ಏನನ್ನು ಬಿತ್ತುತ್ತೀಯೋ ನೀನು ದೇವರಿಗೆ ನಿನ್ನ ಅತ್ಯುತ್ತಮವಾದಂತ ಮಗಳನ್ನ ನೀನು ಕೊಟ್ರೆ ಅದಕ್ಕೆ ಸರಿಯಾಗಿ ಅಲ್ಲ, ಅದಕ್ಕೆ 100 ಪಟ್ಟು ಹೆಚ್ಚಿನಷ್ಟು ನಿನಗೆ ಆಶೀರ್ವಾದ ದೇವರು ಕೊಡ್ತಾನೆ. ಖಂಡಿತ ಬಹಳ ಕಠಿಣವಾದಂತಹ ಒಂದು ವಿಷಯ ಇದು. Am I following Jesus in the call of ministry? ಯೇಸು ಸ್ವಾಮಿ ಆತನು ಕೇವಲ ಶಿಷ್ಯರನ್ನ ಕಳಿಸಿದ್ದು ಮಾತ್ರವಲ್ಲ, ತಾನು ಸ್ವತಃ ಹೋದಂತ. ದೇವರ ವಾಕ್ಯದಲ್ಲಿ ಒಂದು ಮಾತಿನಲ್ಲಿ ಅದೇ ನೋಡ್ತೀವಿ ನಾವು. ಅವರನ್ನ ಕಳುಹಿಸಿ ಎಲ್ಲೆಲ್ಲಿ ಹೋಗ್ಬೇಕೆಂಬುದಾಗಿ ಆತನು ಮನಸ್ಸು ಮಾಡಿದ್ದನೋ ಅಲ್ಲಿಗೆ ಅವರನ್ನ ಕಳಿಸಿದ ಅಂತ. ಅಲ್ಲಿ ಬಹಳ ಕಠಿಣ ಇದೆಯಪ್ಪ, ನೀನು ಹೋಗು ನಾನು ಹೋಗಲ್ಲ ಅಂತ ಸ್ವಾಮಿ ಸುರಕ್ಷಿತವಾದ ಸ್ಥಳದಲ್ಲಿ ಆತನು ಕೂತ್ಕೊಳ್ಳಿಲ್ಲ. ಜನರನ್ನ ಆತನು ಕಳಿಸಿದವನು ಮಾತ್ರವಲ್ಲ, ಆತನು ತಾನೇ ಆ ಸ್ಥಳಗಳಿಗೆ ಆತನು ಹೋದ. ಹೀಗಾಗಿ ಅನೇಕ ದೇವರ ಸೇವಕರುಗಳ ಚರಿತ್ರೆಗಳನ್ನ ಇವತ್ತು ನಾವು ಓದ್ಬೇಕು, ನಮ್ಮ ಮಕ್ಕಳು ಕೂಡ ಓದ್ಬೇಕು. ನಾನು ಯವನಸ್ಥನಾಗಿದ್ದಾಗ ಡೇವಿಡ್ ಲಿವಿಂಗ್ಸ್ಟನ್ ಆಫ್ರಿಕಾ ಖಂಡಕ್ಕೆ ಮಿಷನರಿ ಆಗಿ ಹೋದಂತ ಒಬ್ಬ ಮಿಷನರಿಯ ಕತೆ ನನ್ನ ಹೃದಯವನ್ನ ಹಿಡಿದ್ಬಿಡ್ತು. ಅವನ ಜೀವಿತದ ವಿಷಯದಲ್ಲಿ ಒಂದೊಂದು ಘಟನೆ ಓದುವಾಗ್ಲೂ ಕೂಡ ದೇವರು ನನ್ನ ಜೊತೆಗೆ ಮಾತಾಡ್ತಾ ಇದ್ದ. ನನಗೆ ಆತನ ಆ ಜೀವಿತದ ಒಂದು ಚಾಲೆಂಜ್ ಅನ್ನ ನನಗೆ ಆತನು ಕೊಟ್ಟು ನನ್ನನ್ನು ಸಿದ್ಧ ಮಾಡ್ತಾ ಇದ್ದ. ನನಗೆ ಗೊತ್ತಿರಲಿಲ್ಲ, ಒಂದು ದಿವಸ ದೇವರು ನನಗೆ ಕರೆ ಕೊಡ್ತಾನೆ, ನನ್ನ ಸೇವೆಗೆ ಬಾ ಅಂತ ಹೇಳಿ. ಆವಾಗ ಇದೆಲ್ಲ ಚರಿತ್ರೆಗಳ ವಿಷಯಗಳನ್ನ ನಾನು ಓದಿದ್ದು ನನಗೆ ಸಹಾಯ ಆಗ್ತದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಡೇವಿಡ್ ಲಿವಿಂಗ್ಸ್ಟನ್ ಮಾಡಿದಂತ ತ್ಯಾಗ ಅಷ್ಟಿಷ್ಟ ಅಲ್ಲ. ತನ್ನ ಹೆಂಡತಿ ಸತ್ತು ಹೋದಾಗ ಅವಳ ಶವ ಸಂಸ್ಕಾರ ಮಾಡ್ಲಿಕ್ಕೆ ಯಾರೂ ಇರ್ಲಿಲ್ಲ ಅಂತೆ. ಅವನೇ ಹಗ್ಗನ್ನ ತೋಡ್ತಾ ಇದ್ದಾನಲ್ಲಿ, ತೋಡಿ ಅವಳನ್ನ ಅಲ್ಲಿ ಹಾಕಿ ಮಣ್ಣನ್ನ ಮುಚ್ಚಿ ಅದ್ರ ಮೇಲೆ ಆತನು ನೋಡ್ತಾ ದೇವರಿಗೆ ಕೇಳ್ತಾನಂತೆ, ಸ್ವಾಮಿ ನಿನ್ನ ಕರೆಗೆ ಹೋಗ್ಲಿಕ್ಕೆ ನಾನು ಏನೇನ್ ಮಾಡ್ಬೇಕು ಎಲ್ಲ ನಾನು ಮಾಡ್ತೇನೆ, ಅಷ್ಟೇ ನಿನ್ನ ಪ್ರಸನ್ನತೆ ನಮ್ಮ ಜೊತೆಗಿರ್ಲಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅನೇಕ ಕಷ್ಟಗಳನ್ನ ಆತನು ಅನುಭವಿಸಿದ. 40 ವರ್ಷ ಆ ಒಂದು ಅಂಧಕಾರದ ಖಂಡದಲ್ಲಿ ದೇವರನ್ನು ಅರಿಯದಂತ ಜನರ ಮಧ್ಯದಲ್ಲಿ ಕಷ್ಟಗಳನ್ನು ಅನುಭವಿಸಿ ಒಂದು ಕಣ್ಣನ್ನ ಕಳೆದುಕೊಂಡು ಒಂದು ಭುಜವನ್ನ ಕಳೆದುಕೊಂಡು ಆತನು ಅಲ್ಲಿ ಸೇವೆ ಮಾಡಿದ ಪ್ರತಿಫಲ ಏನಾಗಿದೆ ಗೊತ್ತಾ? ಇವತ್ತು ಯೇಸು ಸ್ವಾಮಿಯನ್ನ ಅರಿಯದಂತ ಒಬ್ಬ ವ್ಯಕ್ತಿ ಕೂಡ ಅಲ್ಲಿಲ್ಲ. 40 ವರ್ಷಗಳ ಸೇವೆ. ಆ 40 ವರ್ಷಗಳ ಸೇವೆಯ ಅಂತ್ಯಕ್ಕೆ ಒಬ್ಬ ಜರ್ನಲಿಸ್ಟ್ ಬಂದು ಅವರ ಇಂಟರ್ವ್ಯೂ ಅನ್ನು ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಹೇಳ್ತಾರಂತೆ, ಡೇವಿಡ್ ಲಿವಿಂಗ್ಸ್ಟನ್ ಎಷ್ಟು ಅಮೋಘವಾದಂತಹ ಒಂದು ಸ್ಯಾಕ್ರಿಫೈಸ್ ಅನ್ನ ನೀವು ಮಾಡಿದಿರಲ್ಲ, ಎಷ್ಟು ದೊಡ್ಡ ತ್ಯಾಗ ನೀವು ಮಾಡಿದಿರಲ್ಲ ಅಂತ ಹೇಳುವಾಗ, ಯಾವ ತ್ಯಾಗದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಡೇವಿಡ್ ಲಿವಿಂಗ್ಸ್ಟನ್ ಕೇಳುವ ಪ್ರಶ್ನೆ, ಯಾವ ತ್ಯಾಗದ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಅಂದ್ರೆ ಇಷ್ಟೆಲ್ಲ 40 ವರ್ಷ ಸೇವೆ ಮಾಡಿದ್ರು ಕೂಡ ಡೇವಿಡ್ ಲಿವಿಂಗ್ಸ್ಟನ್ ಗೆ ಅನಿಸಿದ್ದು, ನಾನೇನು ತ್ಯಾಗ ಮಾಡಿಲ್ಲ ಇನ್ನು ಅಂತ ಹೇಳಿ. ನನ್ನ ಪ್ರಿಯರ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತ ವ್ಯಕ್ತಿಗಳು ಅನೇಕರು ಗತಿಸಿ ಹೋಗಿದ್ದಾರೆ ಈ ಲೋಕದಲ್ಲಿ. ಇವತ್ತು ನಾವು ಸಮಾಧಾನದಿಂದ ಸಂತೋಷದಿಂದ ಕುಳಿತು ಯೇಸುವನ್ನ ಆರಾಧಿಸ್ತಾ ಇರುವುದಾಗಿದ್ರೆ ಇದಕ್ಕೆ ಇಂಥ ಮಿಷನರಿಗಳು ನಮಗೆ ಗೊತ್ತಿಲ್ಲ ಒಂದ್ ವೇಳೆ ಅವರ ಹೆಸರುಗಳು ಯಾರ್ಯಾರು ಇಲ್ಲಿ ಬಂದು ದೇವರ ಸೇವೆಯನ್ನು ಮಾಡಿದ್ರು ಅಂತ ಹೇಳಿ ಅವರ ಮೂಲಕವಾಗಿ ಇವತ್ತು ನಾವು ಸಂತೋಷವಾಗಿದ್ದೇವೆ. ಪ್ರಶ್ನೆ ಏನಂತಂದ್ರೆ, ಇವತ್ತು ನಿನ್ನ ಮೂಲಕವಾಗಿ ಯೇಸುವನ್ನು ಅರಿಯದೇ ಇರುವಂತ ಜನರು ಕಾಯ್ತಾ ಇದ್ದಾರೆ. ಅವರಿಗೆ ನೀನು ಹೇಳಲಿಕ್ಕೆ ಸಿದ್ಧನಿದ್ದೀಯೋ? ನಿನ್ನ ಮಕ್ಕಳನ್ನ ಮಿಷನರಿ ಸೇವೆಗೆ, ದೇವರ ಸೇವೆಗೆ ಕಳಿಸ್ಲಿಕ್ಕೆ ನೀನು ಸಿದ್ಧನಿದ್ದೀಯೋ? ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್ ಅನ್ನುವಂತ ಸುಂದರವಾದಂತಹ ಒಂದು ರಾಗ ನಮ್ಮೆಲ್ಲರಿಗೆ ಬಹಳ ಪರಿಚಯವಾಗಿದೆ, ಅದು ಅಲ್ವೇ? ತಮ್ಮ ಇದಕ್ಕೆ ಒಂದು ದೊಡ್ಡ ಸಾಕ್ಷಿ ಇದೆ, ಆದ್ರೆ ಸಮಯ ಇಲ್ಲ. ಆ ಮಾತುಗಳನ್ನು ಮಾತ್ರ ನಾನು ಓದ್ತೀನಿ. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್. ದ ಕ್ರಾಸ್ ಬಿಫೋರ್ ಮೀ, ದ ವರ್ಲ್ಡ್ ಬಿಹೈಂಡ್ ಮೀ, ನೋ ಟರ್ನಿಂಗ್ ಬ್ಯಾಕ್, no turning back. You take the whole world, but give me Jesus.
ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್. ನಾವು ಕುಳಿತ ಸ್ಥಳಗಳು ನಮ್ಮ ತಲೆಗಳನ್ನು ತಗ್ಗಿಸೋಣ. ಹೊಸ ವರ್ಷದ ಅಂಚಿನಲ್ಲಿ ನಾವಿದ್ದೇವೆ. ಇನ್ನು ಕೆಲವೇ ತಾಸುಗಳಲ್ಲಿ ಹೊಸ ವರ್ಷದಲ್ಲಿ ದೇವರ ಚಿತ್ತವಿದ್ದರೆ ನಾವು ಕಾಲಿಡ್ತೇವೆ. ಇಲ್ಲಿವರೆಗೂ ನಡೆಸಿದಂತಹ ದೇವರು ನಂಬಿಗಸ್ತನಾದಂಥ ದೇವರು, ಕೃಪಾಪೂರ್ಣನಾದಂಥ ದೇವರು, ನಿನ್ನನ್ನ ನನ್ನನ್ನ ಪ್ರೀತಿಸುವಂತ ದೇವರು. ನಮ್ಮನ್ನು ಇನ್ನೂ ಕೂಡ ಜೀವಿತರನ್ನಾಗಿ ಇಟ್ಟಿದ್ದಾನೆ. ಯಾಕೆ? ಇನ್ನೂ ಆತನ ಉದ್ದೇಶ ಮುಗಿದಿಲ್ಲ. ಆ ಉದ್ದೇಶ ನಿನ್ನ ಜೀವಿತದಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ ನೆರವೇರಿಸಬೇಕಾಗಿದೆ. ಇವತ್ತು ಸಿದ್ಧರಿದ್ದೀರಾ? ನಾವು ಸಿದ್ಧರಿದ್ದೇವೆ. ಆತನು ಹೋದ ಹಾದಿಯಲ್ಲಿ ನಾವು ಹೋಗ್ಬೇಕಾಗಿದೆ. ಆತನನ್ನು ಹಿಂಬಾಲಿಸಬೇಕಾಗಿದೆ. ಈ ನಾವು ನೋಡಿದಂತ 4 ಕ್ಷೇತ್ರಗಳಲ್ಲಿ ಆತನ ಹಿಂಬಾಲಿಸಲಿಕ್ಕೆ ನಾವು ಸಿದ್ಧರಿದ್ದೇವೋ? ಸಿದ್ಧರಿದ್ದೇವೆ. ಕೇವಲ ಹೆಸರು ಮಾತ್ರ ಕ್ರೈಸ್ತರಾಗಿ ಈ ಲೋಕದಲ್ಲಿದ್ರೆ ಏನು ಪ್ರಯೋಜನ ಇಲ್ಲ. ಜನರು ನಮ್ಮನ್ನು ನೋಡ್ತಾ ಇದ್ದಾರೆ. ವಿಶ್ವಾಸಿಗಳು ಹೇಗೆ ಮಾತನಾಡ್ತಾರೆ, ಹೇಗೆ ವರ್ತಿಸ್ತಾರೆ, ಹೇಗೆ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ, ಹೇಗೆ ತ್ಯಾಗ ಮಾಡ್ತಾರೆ ಅಂತ ನೋಡ್ತಾ ಇದ್ದಾರೆ. ನಮ್ಮ ಜೀವಿತಗಳ ಮೂಲಕವಾಗಿ ಯೇಸುವಿನ ಪ್ರತಿಬಿಂಬ ಅವರಿಗೆ ಕಾಣಿಸ್ತಾ ಇದೆ. ಆರ್ ಪೀಪಲ್ ಏಬಲ್ ಟು ಸಿ ಕ್ರೈಸ್ಟ್ ಇನ್ ಅಸ್? Christ being reflected through our words, through our actions, through our attitudes and through our decisions. ಲೋಕ ಕಾದು ನಿಂತಿದೆ. ಕಳೆದ ವರ್ಷದಲ್ಲಿ ಅನೇಕ ತಪ್ಪುಗಳು ಆಗಿ ಹೋಗಿರ್ಬೋದು, ಆದರೆ ದೇವರು ಇನ್ನೊಂದು ಚಾನ್ಸ್ ಅನ್ನು ನಮಗೆ ಕೊಡ್ಲಿಕ್ಕೆ ಸಿದ್ಧನಿದ್ದಾರೆ. ನಾವು ರೆಡಿ ಇದ್ದೇವೆ. ನಾವು ರೆಡಿ ಇದ್ದೇವೆ. ನಮ್ಮ ಪ್ರಿಯ ಸ್ವಾಮಿ, ನಮ್ಮ ದೇವರೇ, ನಮ್ಮ ಒಡೆಯನೇ, ಹೌದು ಕರ್ತ, ವರ್ಷದ ಅಂಚಿನಲ್ಲಿ ನಾವಿದ್ದೇವೆ. ಹೊಸ ವರ್ಷದಲ್ಲಿ ನಾವು ಕಾಲಿಡುವುದರಲ್ಲಿ ಇದ್ದೇವೆ. ಕರ್ತ, ನಿನ್ನ ಕೃಪೆಯಿಂದ ಇಲ್ಲಿವರೆಗೂ ಕೂಡ ನಮ್ಮನ್ನು ನೀನು ಸುರಕ್ಷಿತವಾಗಿ ಇಟ್ಟಿ ಅನೇಕ ಚಾಲೆಂಜಸ್ಗಳು ನಮ್ಮ ಜೀವಿತಗಳಲ್ಲಿ ಬಂದವು ಸ್ವಾಮಿ. ಆದರೆ ನೀನು ನಮ್ಮ ಜೊತೆಗೆ ಇದ್ದದರಿಂದ ನಾವು ಭಯ ಪಡಲಿಲ್ಲ. ನಮ್ಮನ್ನು ನಡೆಸುವುದೇ ಸುರಕ್ಷಿತವಾಗಿ ಇಟ್ಟಿ ಇಲ್ಲಿವರೆಗೂ ಕೂಡ ನೀನು ತಂದಿದ್ದಿ ಸ್ವಾಮಿ. ಹೊಸ ವರ್ಷದಲ್ಲಿ ನಾವು ಕಾಲಿಡುವಾಗ ಸ್ವಾಮಿ, ನಿನ್ನ ಒಂದು ಅಪ್ಪಣೆಗಳನ್ನ ನಾವು ಪಡೆದವರಾಗಿ, ನಿನ್ನ ದರ್ಶನವನ್ನ ಸ್ವಾಮಿ ನಾವು ಪಡೆದವರಾಗಿ, ನಿನ್ನ ಮಕ್ಕಳಾಗಿ ಕರ್ತ, ಈ ಲೋಕದಲ್ಲಿ ನಿಜವಾಗ್ಲೂ ನಿನ್ನ ಉದ್ದೇಶ ನನ್ನ ಜೀವಿತಕ್ಕೆ ಏನಾಗಿದೆ ಸ್ವಾಮಿ, ಅದನ್ನ ಈಡೇರಿಸು ಅನ್ನುವಂತಹ ಆ ದಾಹ, ಆ ಬಯಕೆ ಸ್ವಾಮಿ ನಮ್ಮ ಒಬ್ಬೊಬ್ಬರಲ್ಲಿ ನೀನು ಉಂಟು ಮಾಡೆಂಬುದಾಗಿ ನಿನ್ನ ನಾವು ಭಿನ್ನವಿಸ್ತೇವೆ. ಕೇವಲ ಏನೋ ಒಂದು ಜೀವಿತ ಜೀವಿಸುವುದಲ್ಲ ಸ್ವಾಮಿ, ಆದರೆ ನಿಜವಾಗಲೂ ಒಂದು ಅರ್ಥಪೂರ್ಣವಾದಂತಹ ಕ್ರೈಸ್ತ ಜೀವಿತ, ನಿಜವಾದ ಫಾಲೋವರ್ಸ್, ಹಿಂಬಾಲಕರು, ಯೇಸುವಿನ ಹಿಂಬಾಲಕರು ನಾವು ಆಗ್ಲಿಕ್ಕಾಗುವಂತೆ ಸ್ವಾಮಿ ನಿನ್ನ ದಿವ್ಯವಾದಂತಹ ಪರಿಶುದ್ಧಾತ್ಮನ ಅಭಿಷೇಕದಿಂದ ನಮ್ಮನ್ನು ಅಭಿಷೇಕಿಸಿ, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ ಸ್ವಾಮಿ ನಿನ್ನ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂತಹ ನಿನ್ನ ಮಕ್ಕಳು ನಾವು ಒಬ್ಬೊಬ್ಬರು ಆಗ್ಲಿಕ್ಕಾಗುವಂತೆ, ನಮ್ಮ ಮಕ್ಕಳು ಅದೇ ಹೆಜ್ಜೆ ಜಾಡಿಯಲ್ಲಿ ನಡೆಯಲಿಕ್ಕಾಗುವಂತೆ ಸ್ವಾಮಿ, ನಿನ್ನ ಕರೆ ಬರುವಾಗ ಇಗೋ ಸ್ವಾಮಿ ಇಲ್ಲಿದ್ದೇನೆ, ನನ್ನನ್ನು ಕಳುಹಿಸು ಎಂಬುದಾಗಿ ನಾವು ಹೋಗುವಂತೆಯೂ ನಮ್ಮ ಮಕ್ಕಳನ್ನು ಕಳಿಸುವಂತೆಯೂ ನಮ್ಮನ್ನು ಸಿದ್ಧ ಮಾಡೆಂಬುದಾಗಿ. ಹೌದು ಕರ್ತ, ನೀನು ಬರುವಂತ ದಿನಗಳು ಎಷ್ಟೋ ಹತ್ತಿರವಾಗಿವೆ. ಸಮಯ ಇಲ್ಲ ಕರ್ತ, ಟೈಮ್ ಇಸ್ ರನ್ನಿಂಗ್ ಔಟ್. ಹೀಗಾಗಿ ಸ್ವಾಮಿ ನಾವು ವಿಶ್ರಮಿಸಿಕೊಳ್ಳದೆ ಇರುವಂತ ಎಲ್ಲ ಸಮಯ, ಇರುವಂತ ಒಂದೊಂದು ರೂಪಾಯಿ, ಇರುವಂತ ಒಂದೊಂದು ಉಸಿರು ನಿನಗೋಸ್ಕರವಾಗಿ ಕರ್ತನೆ ನಾವು ವ್ಯಯ ಮಾಡ್ಲಿಕ್ಕೆ ಆಗುವಂತೆ ನಿತ್ಯವಾದಂತಹ ಒಂದು ಪರಿಣಾಮಕ್ಕೋಸ್ಕರವಾಗಿ ನಮ್ಮ ಜೀವಿತವನ್ನು ವ್ಯಯ ಮಾಡ್ಲಿಕ್ಕೆ ಆಗುವಂತೆ ನಮ್ಮ ಪ್ರತಿಯೊಬ್ಬೊಬ್ಬರನ್ನೂ ಕೂಡ ನಿನ್ನ ಆತ್ಮನಿಂದ ತುಂಬಿಸಿ ನಡೆಸಿ ಎಲ್ಲ ಘನಮಾನ ಮಹಿಮೆ ಸ್ತುತಿ ಸ್ತೋತ್ರ ನೀನು ಹೊಂದಬೇಕೆಂಬುದಾಗಿ ನಮ್ಮ ರಕ್ಷಕನಾಗಿರುವಂತಹ ಕ್ರಿಸ್ತ ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ.